ರಾಜಮಾರ್ತಾಂಡ, ರಾಜಗಾಂಧೀರ್ಯ, ದಶಗಂಡ ಸಾರ್ವಭೌಮ, ರಾವಣೇಶ್ವರ ಮಹಾಪ್ರಭು, ಜೈಬರ ಜೈಬರ ಜೈಬರ. ಪಾಲನ ದೇವ ರಾವಣ ಲೋಕೈಕ ವೀರ, ಲಂಕಾದಿ ಪಾಲನ ದೇವ ರಾವಣ ಲೋಕೈಕ ವೀರ, ಪಾಠಾರಿ ಸನ್ನುತ ಲೋಕಾರಿ ಸೇವಿತ ನಾಗೇಶ ಮುಖ್ಯ ಸಂರಕ್ಷಕ, ಪಾಠಾರಿ ಸನ್ನುತ ಲೋಕಾರಿ ಸೇವಿತ ನಾಗೇಶ ಮುಖ್ಯ ಸಂರಕ್ಷಕ, ರಾವಣ ದೇವನ ಬಲ ರಾವಣ ಲೋಕೈಕ ವೀರ, ಲಂಕಾದಿ ಪಾಲನ ದೇವ. ಜೈಬರ ಜೈಬರ. ಗೆಲಿದೆಂ ಇಂತು ಸುರಲೋಕಮಂ ಘನದಿಂ ಶೌರ್ಯ ಸಾಹಸದೆ ಗೆಲಿದೆ ಇಂತು ಸುರಲೋಕಮಂ ಘನದಿಂ ಶೌರ್ಯ ಸಾಹಸದೆ ವರಧೀರ ಪ್ರತಾಪಮಂ ಹರಿಸಾಟಿಯೇ ಘನಪೌಲಸ್ಯ ವಂಶ ಕುಲ ತಿಲಕ ಲಂಕೇಶ್ವರನಾಖಿಲ ನಾಮೆರವೇ ಆಮೆರವ ಮೂಜಗದೆ ಪರಶುವನ ಹೊರಬಲದಿ ಸೌಖ್ಯದೇ ಪ್ರಹಸ್ತ ಪ್ರಭು, ಕುಂಭಕರ್ಣ, ಅಗ್ರಜ, ವಿಭೀಷಣ, ಸಹೋದರ, ಗುರುಗಳೇ, ಧ್ವಜವ ಬೆರೆಸಿ ಗೆಲ್ಲಿದೆ ದಶ ಮುಖದ ಸಿರಿಯ ವಿಜಯ, ಧ್ವಜವ ಬೆರೆಸಿ ಗೆಲ್ಲಿದೆ ದಶ ಮುಖದ ಸಿರಿಯ ವಿಜಯ, ತಪತ್ಪೂರಿತಂ ತದಿ ಧ್ವನಿಪದಂ ಅಜಂಡ ಪರಕ್ರಮ ಶೋಭಿತಂ. ತಪತ್ಪೂರಿತಂ ತದಿ ಧ್ವನಿಪದಂ ಅಜಂಡ ಪರಕ್ರಮ ಶೋಭಿತಂ, ಸದಾ ಶಿವನ ಶುಭ ವಿಭೂತಿ ವಿಲಸಿತ, ಸದಾ ಶಿವನ ಶುಭ ವಿಭೂತಿ ವಿಲಸಿತ, ಯಶೋ ಭಾಗ್ಯ ತವ ವಶ ದತ್ತ ವಿಜಯ, ಧ್ವಜವ ಬೆರೆಸಿ ಗೆಲ್ಲಿದೆ ದಶ ಮುಖದ ಸಿರಿಯ ವಿಜಯ. ವಿಜಯ ವಧುವಕರ ಬೆಳೆದು ನಡೆದು ದಶ ವಿಜಯ ಗೆಲ್ಲಿದು ನುಡಿವೆ, ವಿಜಯ ವಧುವಕರ ಬೆಳೆದು ನಡೆದು ದಶ ವಿಜಯ ಗೆಲ್ಲಿದು ನುಡಿವೆ, ಅಖಿಲ ಲೋಕ ಸುರ ಸಮೋಟ ರಹಿತ ಕುಂಭಕರ್ಣ, ಅಖಿಲ ಲೋಕ ಸುರ ಸಮೋಟ ರಹಿತ ಪ್ರಭು ಗಣಿಕ ದಶವಧ ಜೈ ಹರಿ ಸಮರ.
ಕುಂಭಕರ್ಣ, ಅಗ್ರಜ, ವಿಭೀಷಣ, ಸಹೋದರ, ಗುರುಗಳೇ, ಅಖಂಡವನಿ ಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರಾಗಿ ಗಂಡುಗಲಿಗಳ ವೈರಿ ತಂಡವನ್ನೇ ಅಖಂಡಲಗೈದು ಅಕಳಂಕ ಕೀರ್ತಿ ಪ್ರಚಂಡ ಮಹಾದೋರ್ದಂಡರೆನಿಸಿ ಮೆರೆದವರ ರುಂಡ ಮುಂಡಗಳನ್ನು ಚೆಂಡೋಡಿ ಈ ಬ್ರಹ್ಮಾಂಡ ರಕ್ತ ದೇವತೆಗಳಿಗೆ ನಿತ್ಯ ರಕ್ತ ಧೌತಣವು ನಿತ್ಯ ಗಂಡುಗಲಿಗಳ ತಂಡೋಪ ತಂಡವನ್ನ ಅಖಂಡಲಗೈದು ಈ ಭೂಮಂಡಲದ ಆಳ್ವಿಕೆಯನ್ನ ಈ ದೋರ್ದಂಡನ ಅಸ್ತಪೀಠಗೊಪ್ಪಿಸಿದ ಮಹಾಮಂಡಲಾಧೀಶ್ವರರೇ, ಸಮರಾಂಗಣದಲ್ಲಿ ಸಮಯವರಿತು. ಸೂಕ್ತ ಸಲಹೆಯನ್ನಿತ್ತ ಅಮಾತ್ಯ ರತ್ನ ಪ್ರಹಸ್ತಾದಿ ಮಂತ್ರಿಗಳೇ, ಪ್ರಭು, ಅಂಕವೀರರೆಂಬ ಬಿರುದನ್ನು ಪತ್ತು ಈ ನನ್ನ ಲಂಕಾ ಸಾಮ್ರಾಜ್ಯಕ್ಕೆ ಭದ್ರ ಅಡಿಪೀಠದಂತಿರುವ ನನ್ನ ಅನುಚರಾದ ವಿಭೀಷಣ, ಕುಂಭಕರ್ಣಾದಿಗಳೇ, ಅಗ್ರಜ, ಸಹೋದರರೇ, ಸಮರಾಂಗಣದಲ್ಲಿ ಸಮರ ಸಿಂಹರಂತೆ ಹೋರಾಡಿದ ದಾನವ ವೀರಾದಿ ವೀರ ಯೋಧರೇ, ಇಂದು ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ನಾನು ತ್ರಿಲೋಕವನ್ನು ಜಯಿಸಿ ಅಪ್ರತಿಮ ವೀರನೆನಿಸಿಕೊಂಡಿರುವ ಈ ದಶಕಂಠನು ಮೃಡರ ಭಕ್ತನು ಅಷ್ಟದಿಕ್ಪಾಲಕರನ್ನೇ ಸ್ವಾಧೀನ ಮಾಡಿಕೊಂಡು ನವಬ್ರಹ್ಮರಲ್ಲೊಬ್ಬರಾದ ಪೌಲಶ ಬ್ರಹ್ಮನ ಮೊಮ್ಮಗನು, ಕೈಕ ಸಾಮಾತ್ಯ ಗರ್ಭ ಸಂಜಾತನು, ವಿಶ್ವವಸುವಿನ ಸುಪುತ್ರನು, ವಿಶ್ವದ ಹೆಸರಾಂಕಿತ ಅಪ್ರತಿಮ ವೀರರು ಸತ್ಸಾಮರ್ಥ ಬಲದೋಲ್ ಸೊಣ್ಣ ಲಂಕೆಯನ್ನು ನಿರ್ಮಾಣ ಮಾಡಿಕೊಂಡು ಅಳಂಗಾವತಿ ನಗರವನ್ನೇ ಅಣಕಿಸುವಂತಹ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ಎಂಬ ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಧೀರನು, ವೀರನು, ಶೂರನು ಈ ತ್ರಿಭುವನದಲ್ಲ ಧಾವನಿರುವನು ಪ್ರಹಸ್ತ, ಧಾವನಿರುವನು ಸಾರ್ವಭೌಮ. ಸರಿಯಿಲ್ಲ ಭೀಕರ ಕುರವರ ಕಂಡೀವರ ಪ್ರಹಸ್ತ ಧೀರರಣ ಭೀಕರ ಕುರವರ ಕಂಡೀವರೋ ಇರುತ್ತ ತುಕದಿ ಅಮಿತ ಫಲದಿ ಧರೇಂದ್ರನಿಗೆ ಜಯ ಜಯೋ, ನರೇಂದ್ರನಿಗೆ ಜಯ ಜಯ, ನರೇಂದ್ರನಿಗೆ ಜಯ ಜಯೋ. ಪರಶಿವನಿಂದೋರ ಪದಧ ಲಂಕಾಧೀಶ್ವರ ಪರಶಿವನಿಂದೋರ ಪದಧ ಲಂಕೋಧೀಶ್ವರ ಅಮಿತ ಬಲದಿ ತ್ರಿವಿತ ಯುಗದಿ ನರೇಂದ್ರನಿಗೆ ಜಯ ಜಯೋ, ನರೇಂದ್ರನಿಗೆ ಜಯ ಜಯೋ, ನರೇಂದ್ರನಿಗೆ ಜಯ ಜಯೋ. ವೀರರಣ ಭೀಕರ ಸುರವರ ಕಂಡೀವರು, ಸುರವರ ಕಂಡೀವರು, ಸುರವರ ಕಂಡೀವರ. ಅಲ್ಲ ನಿಜ ಪ್ರಭು, ನಿಜ. ನಮಗೆ ಸರಿಸಾಟಿಯಾದ ವೀರರು, ಧೀರರು 14 ಲೋಕಗಳಲ್ಲಿಯೇ ಯಾರು ಇಲ್ಲ ಪ್ರಭು. ಅಲ್ಲದೆ ಕೇವಲ ತಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಸೌರನರ ಕಿಂಪುರಾದಿಗಳು ತರಾರಿಸಿ ನಡಿಗೆ ಹೋಗುವರು. ಅಲ್ಲದೆ ರಾಜಮಾತೆಯಾದ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ಆ ನಿಮ್ಮ ಅಜಾತ ಶತ್ರುವಾದ ಹರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿಗಳು. ಸಾಕು ಸಾಕು, ಹೊಗಳಿ ನಮ್ಮ ಅಗ್ರಜನನ್ನು ಒಂದ ಶೂಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿನ್ನಂತಹವನ ಹೊಗಳಿಕೆಯಿಂದಲೇ ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು
ಶಕ್ತಿ ಸಾಮರ್ಥ್ಯಗಳಿರುವುದನ್ನು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲ ಭಾವದವರಾದ ಗಗನ ಸಖಿಯನ್ನು ಸ್ಪರ್ಶ ಮಾಡಿ ಕಡೆಗೆ ವೇದವತಿಯ ಶಾಪಕ್ಕೆ ಗುರಿಯಾದವನೇ ಈ ನಮ್ಮ ಅಗ್ರಜ. ಧರೆಯನ್ನು ಗೆಲ್ಲುವೆ ಭರದೊಳಗೆ, ಕುಂಭಕರ್ಣ, ಧರೆಯನ್ನು ಗೆಲ್ಲುವೆ ಭರದೊಳಗೆ, ಸುರರ ಖಡಿದಿರುವೆ ಧುರದೊಳಗೆ, ಧರೆಯನ್ನು ಗೆಲ್ಲುವೆ ಭರದೊಳಗೆ. ಅಗ್ರಜ ಯಕ್ಷಗರುಡ ಗಂಧರ್ವರ ಹಿಡಿದು ಪದಾಘಾತದಿ ಮೆಚ್ಚಿ ಮೆರೆಯುವೆ, ಯಕ್ಷಗರುಡ ಗಂಧರ್ವರ ಹಿಡಿದು ಪದಾಘಾತದಿ ಮೆಚ್ಚಿ ಮೆರೆಯುವೆ, ಧರೆಯನ್ನು ಗೆಲ್ಲುವೆ ಭರದೊಳಗೆ, ಸುರರ ಖಡಿದಿರುವೆ ಧುರದೊಳಗೆ, ಧರೆಯನ್ನು ಗೆಲ್ಲುವೆ ಭರದೊಳಗೆ, ಭರದೊಳಗೆ ಭರದೊಳಗೆ. ವಿಭೀಷಣ, ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಮಲೆಗೆದ್ದು ಅತುಳ ಪರಾಕ್ರಮಿ ಭುವನ ಭೀಕರನು, ರಕ್ಕಸರಿಗೆ ರಕ್ಕಸನು, ದಿವಿಜರಲ್ಲಿ ದಿವಿಜರಂತೆ ನವವ್ಯಾಕರಣ ಪಂಡಿತನು ಆದ ನಮ್ಮ ಅಗ್ರಜನನ್ನು ನೀನೇ ಹೀಯಾಳಿಸುವೆಯ? ಭಲೆ ಭಲೆ ಕುಂಭಕರ್ಣ, ಈ ವಿಭೀಷಣನೇನು ಬಲ್ಲ ನನ್ನ ವಿಚಾರಗಳನ್ನೆಲ್ಲ. ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಬ್ರಹ್ಮನನ್ನೇ ನನ್ನರಮನೆಯ ಪಂಚಾಂಗದ ಪಂಡಿತನನ್ನಾಗಿ ಮಾಡಿಕೊಂಡಿರುವೆನು. ನವಗ್ರಹಗಳನ್ನು ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡ್ರೆ ದಿಗ್ವಿಕ್ಷಿಗಳ ಬಿರಿದು ಗಗನವೇ ಹರಿದು ಪೃಥ್ವಿಯೇ ತಲ್ಲಣಗೊಳ್ಳುವಂತೆ ಮಾಡಬಲ್ಲ ಈ ದಶಕಂಠನು ದೃಢನ ಭಕ್ತನು. ಆತನಿಗೊಬ್ಬನಿಗಲ್ಲದೆ, ಆ ನನ್ನ ಪರಮೇಶ್ವರನಿಗೊಬ್ಬನಿಗಲ್ಲದೆ ಈ 14 ಲೋಕಗಳಲ್ಲಿ ಮತ್ತಾರಿಗೂ ತಲೆಭಾಗನು ಈ ದಕ್ಷಿಣೇಶ್ವರ. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ರಜದ ಗಿರಿಯ ಮೇಲೆತ್ತಿ ನಲಿದವನು ನಾರೋ. ಆ ಮುಕ್ಕಣ್ಣ ಶಿವನ ಮುಗ್ಗರಿಸಿ, ಆ ಮುಕ್ಕಣ್ಣ ಶಿವನ ಒಗ್ಗರಿಸಿ ನಿಜ ಪಟ್ಟಣದ ನನ್ನನ್ನು ನೋಡಿ ಕರುಣಿಸಿ ಹೊರಬಿತ್ತು ಜಗವೇ ನೋಡಿ ಅಚ್ಚರಿ ಪಡುವಂತೆ ಮಾಡಿದ ಈ ದಶಕಂಠನಿಗೆ ಅದಾರು ಸಾಟಿ. ಇಂತಹ ನಾನು ನನ್ನ ಪರಮೇಶ್ವರನನ್ನು ಅನೇಕ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿ ಕೊನೆಗೆ ನನ್ನ ಶರೀರವನ್ನೇ ರುದ್ರ ವೀಣೆಯನ್ನಾಗಿಸಿ ನನ್ನ ಉದರವನ್ನು ಬಗೆದು ನನ್ನ ಕರಳಿನಿಂದ ತಂತಿಯನ್ನಾಗಿಸಿ ಆ ವೀಣೆಯಿಂದ ಸಾಮಗಾನವನ್ನೇ ನುಡಿಸಿ ಕೊನೆಗೆ ಶಂಕರಾಭರಣ ರಾಗವನ್ನೇ ಹಾಡಿ ಆ ನನ್ನ ಜಗದೊಡೆಯನಾದ ಪರಮೇಶ್ವರನನ್ನು ಮೆಚ್ಚಿಸಿ ನರಸುರರೆಲ್ಲರನ್ನು ಗಾರ್ಗೊಳಿಸಿದ ಈ ಬ್ರಹ್ಮೋತ್ಪನ್ನ, ಈ ದಶಾನನ, ಈ ದಶಕಂಠನ ರಾವಣ ಸಾರ್ವಭೌಮನಿಗೆ ಸಾಮಾನ್ಯ ವೇದವತಿಯ ಶಾಪ. ಗುಣಕ್ಕೆ ಸಮಾನವಾದುದು. ಓಂ ನಮಃ ಶಿವಾಯ. ಶಿವ ಶಿವ ಎಂಬೆರಡಕ್ಷರದಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಮರ್ಧನಿಯನ್ನು ಪಂಚಭೂತಗಳಿಗೆ ಒಡೆಯನಾದ ಪರಶಿವನನ್ನು ಆರಾಧಿಸಿ ಮೃತ್ಯುಂಜಯನನ್ನು ಪೂಜಿಸಿ
ನವವ್ಯಾಕರಣ ಪಂಡಿತನೆಂಬ ಹೆಸರು ಅಂಕಿತನ ಸರಿಯಾಗಿ ನುಡಿದಿರಿ ಮಹಾಪ್ರಭು. ಈ ನಿಮ್ಮ ನುಡಿಯು ಏಡಿಯಾದವನಿಗೂ ಧೀರತ್ವವನ್ನು ತರುವುದು. ಅಧಾವ ದೈವ ಫಲವೋ, ಯಾವ ಜನ್ಮದ ಪುಣ್ಯದ ಫಲವೋ. ನಾನು ನಿಮ್ಮಲ್ಲಿ ಮಹಾಮಂತ್ರಿ ಆಗಿದ್ದಕ್ಕೆ ನನ್ನ ಜನ್ಮವೇ ಸಾರ್ಥಕವಾಯಿತು. ನನ್ನ ಜನ್ಮವೇ ಸಾರ್ಥಕವಾಯಿತು. ಬಲ ಪ್ರಹಸ್ತ, ನಿಜ ಪ್ರಹಸ್ತ, ನಿಜ. ಕಟುಭಟ ವೀರ ಸಿಂಹರೆಂದೆನಿಸಿ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದೆದ್ದು ನಿಂತರೆ ಧರೆಯುಳಿಯುವುದೇ? ಶತ್ರುಗಳು ಎದುರಾಗುವರೇ? ಅಜಹರಿ ಇಂದ್ರಾದಿ ದೇವತೆಗಳೇ ಗಡಗಡ ನಡುಗುವರು. ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನ ಸಾಧನೆಯು ಸಾಮಾನ್ಯವಾದುದೇ. ಲೋಕನಾಯಕನು ವಾಸವಾಗಿದ್ದ ಕೈಲಾಸವನ್ನೇ ತನ್ನೆರಡು ತೋಳ್ಗಳಿಂದ ಎತ್ತಿ 14 ಲೋಕಗಳಿಗೂ ಅಚ್ಚರಿಯನ್ನುಂಟು ಮಾಡಿದ ದಿಟ್ಟತನದ ಅಸುರ ವೀರನಾರಿಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಹೀಗಿರುವಲ್ಲಿ ಶತ್ರುಗಳಂತಿರಲಿ ಮೃತ್ಯುದೇವತೆಯು ನಮ್ಮನ್ನು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನನ್ನು ಭಜಿಸುತ್ತಾ ಸ್ತುತಿಸುತ್ತಾ ಮೃತ್ಯುದೇವತೆಯನ್ನೇ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯುದೇವತೆಯು ಸೋದರಿಯಲ್ಲದೆ ಅವಳೆಂದಿಗೂ ವಿರೋಧಿಯಲ್ಲ. ಹೌದು, ನಾವು ಮುನಿದು ನಿಂತರೆ ಮುಕ್ಕಣ್ಣನೇ ಅಚ್ಚರಿ ಪಡುವನು. ಎಚ್ಚರವಿರಲಿ ಲೋಕದ ಬಗ್ಗೆ. ನಿಜ ನಿಜ ಕುಂಭಕರ್ಣ, ನಿನ್ನ ಮಾತು 100ಕ್ಕೂ 100 ಸತ್ಯ. ಈ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ ದೇವತೆಗಳೇ ಆಗಲಿ ಅದೇಕೆ ನನ್ನರಿಯೂ ಕೂಡ ಸಾಧ್ಯವಿಲ್ಲ. ರಾವಣೇಶ್ವರ, ಆಲಿಸಬಾರದೆನ್ನೋ ಮಾತನು ಆಲಿಸಬಾರದೆನ್ನೋ. ಸಹೋದರ, ಆಲಿಸಬಾರದೆನ್ನೋ ಮಾತನು ಆಲಿಸಬಾರದೆನ್ನೋ. ಶಕ್ತಿಯಿಂದಲೇ ಎಲ್ಲ ಗೆಲ್ಲಬಲ್ಲೆಂಬುದನ್ನು. ಸಹೋದರ, ಶಕ್ತಿಯಿಂದಲೇ ಎಲ್ಲ ಗೆಲ್ಲಬಲ್ಲೆಂಬುದನ್ನು ಮಂದಮತಿಗಳ ಮಾತು ಕಡೆಯಲ್ಲ ಕೇಳೈ. ಮಂದಮತಿಗಳ ಮಾತು ಕಡೆಯಲ್ಲ ಕೇಳೈ. ಆಲಿಸಬಾರದೆನ್ನೋ ಮಾತನು ಆಲಿಸಬಾರದೆನ್ನೋ. ಸೋದರ ಸೋದರ ಸಹೋದರ, ಜಯಲಕ್ಷ್ಮಿ ನಿನ್ನವಳೆ ನಿನ್ನ ಕೊಲಿಗೂ ಬರುವವಳೆ. ಜಯಲಕ್ಷ್ಮಿ ನಿನ್ನವಳೆ ನಿನ್ನ ಕೊಲಿಗೂ ಬರುವವಳೆ. ಜ್ಞಾನದ ಸಾಧನ ಸಾಫಲ್ಯವೇನೋ. ಸಹೋದರ, ಜ್ಞಾನದ ಸಾಧನೆ ಸಾಫಲ್ಯವೇನೋ. ಆಲಿಸಬಾರದೆನ್ನೋ ಮಾತನು ಆಲಿಸಬಾರದೆನ್ನೋ. ಸೋದರ ಸೋದರ ಸಹೋದರ ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸ್ವತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಆದರೂ
ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರೂ ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರು ದೈವವನ್ನು ನೆನೆದು ಸದಾ ಅವನನ್ನೇ ನೆನೆಯುತ್ತಾ ನೈಷ್ಠಿಕವಾದ ಕರ್ಮಗಳನ್ನು ಆಚರಿಸಿ ಸತ್ಪುರುಷಶೀಲರಾಗುವರೋ ಅಂತಹವರನ್ನು ದೈವವು ರಕ್ಷಿಸಬಲ್ಲದು, ವಿಜಯಲಕ್ಷ್ಮಿಯೂ ಒಲಿಯಬಲ್ಲಳು. ಸಹೋದರ, ಇದನ್ನು ಚೆನ್ನಾಗಿ ಯೋಚನೆ ಮಾಡು. ವಿಭೀಷಣ, ನಿಲ್ಲಿಸು ನಿನ್ನ ವಾಪಟೋತ್ಸವವನ್ನು. ಏನನ್ನು ನುಡಿಯುತ್ತಿರುವೆ? ಈ ನಿನ್ನ ನಿಂದಾಸ್ತ್ರಗಳನ್ನು ಕೇಳಿ ಕೇಳಿ ನನ್ನ ಕೋಪದ್ವೇಷವನ್ನು ನಾನೇ ನುಂಗುತ್ತಿರುವೆನು. ನೀನಲ್ಲದೆ ಬೇರೆ ಯಾರಾದರೂ ಇಂತಹ ಮಾತುಗಳನ್ನು ಆಡಿದ್ದರೆ ಇಷ್ಟುವತ್ತಿಗೆ ಅವರ ಶಾರಾದಿಯಲ್ಲಿ ಚೆಲ್ಲುತ್ತಿತ್ತು. ಏನೇ ಅರ್ಥಧ್ವನಿ? ಮಹಾಪ್ರಭು, ನಿಮ್ಮ ತಂಗಿಯಾದ ಘೋರಶೂರ್ಪಣಖಾದೇವಿಯವರು ರೋಧಿಸುತ್ತಾ ಅಳುತ್ತಾ ದುಃಖಿಸುತ್ತಾ ರಾಜಸ್ಥಾನಕ್ಕೆ ಆಗಮಿಸುತ್ತಿರುವರು. ಏನು? ತ್ರಿಲೋಕ ವಿಖ್ಯಾತ ಪರಾಕ್ರಮಿಯಾದ ಈ ದಶಕಂಠನ ತಂಗಿ ರೋಧಿಸುತ್ತಾ ಬರುತ್ತಿರುವಳು. ಅಂದರೆ ಈ ತುಂಬಿದ ಸಭೆಯಲ್ಲಿ ವಿಧವೆಯಾಗಮನ. ಓಹೋ, ಇಂದು ಮುಂಜಾನೆ ಮಂಜು ಮುಕ್ಕಿದ ವಾಸವಣ್ಣ. ಶಿವಪೂಜೆ ಮಾಡುವಾಗಲೇ ಎಡಗಣ್ಣು ಒದರುತ್ತಿತ್ತು, ಎಡಭುಜವೂ ಒದರುತ್ತಿತ್ತು. ಆಗಲೇ ತೀರ್ಮಾನಿಸಿದೆ, ಇಂದೇನು ಅಪಶಕುನದ ಮುನ್ಸೂಚನೆ ಇರುವುದೆಂದು. ಅಪಶಕುನದ ಮುನ್ಸೂಚನೆ ನನಗೆ? ನಾನಾರು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತಂತ್ರ ಸ್ವತಂತ್ರನಾದ ಪ್ರವಚನಾದ ರಾವಣ, ಎಲ್ಲ ಮಂಡಲಗಳ ತಂಡವನ್ನು ಚಂಡಾಡಬಲ್ಲ ದಂಡು ದಾಳಿಗಳ ಮಾಂಡಲೀಕನಾದ ಈ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣನಾದ ನಾನು ಪೌಲಶ ಬ್ರಹ್ಮನ ಮೊಮ್ಮಗ, ಅವಿಚ್ಛಿನ್ನ ಶಿವಶರಣೆ ಕೈಕಸಾಮಾತ್ಯ ಗರ್ಭ ಸಂಜಾತ, ವಿಶ್ವಾಸವಿನ ಸುಪುತ್ರ. ಒಂದು ಸಾರಿ ಓಂಕರಿಸಿದ ಮಾತ್ರದಿಂದಲೇ ಈ ಭೂಮಂಡಲವನ್ನೆಲ್ಲೋಲ ಕಲ್ಲೋಲ ಮಾಡಿಬಿಡಬಲ್ಲ ಅತುಳ ಪರಾಕ್ರಮಶಾಲಿ. ಇನ್ನು ನನ್ನ ಪಿತಾಮಹ ಬ್ರಹ್ಮದೇವನು ನನಗಾರಿಂದಲೂ ಮರಣಬಾರದಂತೆ ಮರವನ್ನು ಪಡೆದು ರೋಜ್ಯವನ್ನೇ ಕೆದ್ದು ನಿಂತ ಮಹಾವೀರ. ಅಡಿಗಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಆ ಲಿಖಿತ ಲಲಾಟ ವಿಧಾತನೇ ತನ್ನ ವಿಧಾತ ಪಟ್ಟವನ್ನು ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ನನ್ನ ಅರಮನೆಯ ಪಂಚಾಂಗದ ಪುರೋಹಿತನಾಗಿರುವನು ಆ ಬ್ರಹ್ಮದೇವ. ಅದಾರ ಹೆಸರನ್ನು ಕೇಳಿದ ಮಾತ್ರಕ್ಕೆ ದೇವಾನು ದೇವತೆಗಳ ದಿಕ್ಕಟ್ಟು ದಿಕ್ಕಾಪಾಲಾಗಿ ಓಡುವರು. ಅದಾರ ಹೆಸರನ್ನು ಕೇಳಿದ ಮಾತ್ರಕ್ಕೆ ಯಕ್ಷ ರಾಕ್ಷಸ ಕರುಡ ಗಂಧರ್ವ ಕಿನ್ನರ ಕೆಂಪುರುಷ ಸಿದ್ಧ ಸಾಧ್ಯ ವಿದ್ಯರೆಲ್ಲರೂ ಗಾಢನೆ ನುಡಿಗಿ ಅದರಿ ಅಲ್ಲಾಡಿ ಕೆದರಿ ಬೆಂಡು ಹಾಗೆ ಹೋಗು. ಅವರ ಹೆಸರನ್ನು ಕೇಳಿದ ಮಾತ್ರಕ್ಕೆ ಈ ಸೃಷ್ಟಿಯೇ ತನ್ನ ದಿಕ್ಕನ್ನೇ ಬದಲಾಯಿಸುವುದು. ಇಂತಹ ಅತುಳ ಪರಾಕ್ರಮಶಾಲಿಯಾದ ಈ ದಶಕಂಠನ ತಂಗಿ ರೋಧಿಸುತ್ತಿರುವುದೆಂದರೆ ಎಂತಹ ಅಪಮಾನ! ಇದೆಂತಹ ಅಪಮಾನ! ಅಧಾವಶಕ್ತಿ ಅವಳನ್ನು ಈ ರೀತಿ ಮಾಡಿರುವುದು. ಈ 8ನೇ ದಶಕಂಠ ರಾವಣನನ್ನು ಭೆಚ್ಚಿಸಿ
ಕರುಣಿಸಿರುವ ಆ ಕಾಣದ ಅದೃಷ್ಟ ಶಕ್ತಿ ಯಾವುದಿರುವುದು? ಯಾರಾದರೂ ಸರಿ ಅವರ ಉದರವನ್ನು ಬಗೆದು ಅವರ ಕರಳನ್ನು ನಾನು ಮಾರಿ ಹಾಕಿಕೊಳ್ಳದಿದ್ದರೆ ನಾನು ದಶಕಂಠನೇ ಅಲ್ಲ. ಅಕರಾಕ್ಷ, ಮಹಾಪ್ರಭು, ಆಕೆಯನ್ನು ಬಹಳ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಅಪ್ಪಣೆ. ಏನಿದು ಶೂರ್ಪನಖಾಯಿ ನಿನ್ನ ವ್ಯವಸ್ಥೆ? ಯಾರಿಂದ? ಏನಾಯಿತು? ಏನದು ಅಂಡಗಾರುಣ್ಯ? ಮಹಾಪ್ರಭು, ಇವರು ದಂಡಕಾರಣ್ಯಕ್ಕೆ ಹೋಗಿದ್ರಂತೆ. ಅಲ್ಲಿ 3 ಜನ ನರಮಾನವರ ಪ್ರವೇಶವಾಗಿದೆ. ಹೌದು ಪ್ರಭು. ಆ 3 ಜನರಲ್ಲಿ ರಾಮನ ತಮ್ಮ ಲಕ್ಷ್ಮಣ, ರಾಮನ ಹೆಂಡತಿ ಸೀತೆ. ಸೀತೆ ಬಹಳ ಸೌಂದರ್ಯವತಿ. ಏನಾದ್ರೂ ಮಾಡಿ ನಿಮಗೆ ತಂದು ಒಪ್ಸನ ಅಂತ ಹೋಗಿದ್ದಾರೆ. ಆ ಮೊದಲೇ ಲಕ್ಷ್ಮಣ ಪಟಿಂಗ ಈ ಕಿವಿ ಕುಯ್ದು ಕಳಿಸ್ಬಿಟ್ಟು. ಎಂತಹ ಅಪಮಾನ! ಸುಡುವೆಂಪಡ ಚುರ ಚೌಕವ, ಸುಡುವೆಂಪಡ ಚುರ ಚೌಕವ, ತಾನ ಬೋಲನಾದೊಡೇನು ಬರದು ತಾನ ಬೆಂದೀರ ಚೂರ ಕರು ಜನಿಪ ಧರ್ಮದಲ್ಲಿ ಹುರದಿ ಜನಿದ ದೊಡ್ಡರ ಸುಡುವೆಂಪಡ ಚುರ ಚೌಕವ. ಎಂದು ತಗದಾಗಿದ್ದ ಬಗೆಗಳ ವೈರಿತನ ಮಂಡಳಿಸಿದ್ದ ಎಂದು ತಗದಾಗಿಸಿದ ಬಗೆಗಳ ಅವನ ಕಳಿಸಲಿಸಿದ ಅವನ ಪಡಪಡೆಯನ್ನು ನಬಿಸುತ್ತರೆಂದು ಹೇಳಿದಂತೆ ಅವನ ಕಳಿಸಲಿಸಿದ ಅವನ ಪಡಪಡೆಯನ್ನು ನಬಿಸುತ್ತರೆಂದು ದೇವ ಮಹಾ ನಮಕಲು ಅಲಿದೆ ಅಡೆ ಅಡೆ ಬರದು ಚಿಗುವೆಂಪಡ ಚುರ ಚೌಕವ ತಾನ ಲೋಲನಾದೊಡೇನು ಬರದು ತಾನ ಬೆಂದೀರ ಚೂರ ತಾನು ಜನಿಪ ಧರ್ಮದಲ್ಲಿ ದುರಜ ಗೆಲುವೆ ತೊಂದರ ಚಿಗುವೆಂಪಡ ಚುರ ಚೌಕವ. ಇದುವೇ ಅತಳ ವಿತಳ ಸುತಳ ರಸಾತಳ ಮಹಾತಳ ಪಾತಾಳದೊಳಗೆ ಅಡಗಿದ್ದರು. ಅವರನ್ನು ಧ್ವಂಸ ಮಾಡಿ ಆ ಚಾಣಕ್ಯನ ಹಿಡಿದು ತರುವೆನು. ದಾನವ ಸೋದರಿಯಂ ದಾನವ ಸೋದರಿಯಂ ಆನರಮಾನವರು ಅಪಮಾನಗೊಳಿಸಿದರೆ ಸಹಿಸಲಾರದ ಅಪಮಾನ. ರಾಕ್ಷಸ ಕುಲ ಧೀಮಂತರೆನಿಸಿ ಕನಸು ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡದವರು ನಮ್ಮನ್ನು ಕೆಣಕಿ ಬದುಕುಳಿಯಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ದಂಡಕಾರಣ್ಯಕ್ಕೆ ಬಂದು ದೈತ್ಯ ಸೋದರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಅಗ್ರಜ ಸಹೋದರ ನಡೆ, ಪರಿವಾರ ಸಮೇತ ಹೋಗಿ ಅವರನ್ನು ಧ್ವಂಸ ಮಾಡಿ. ಸಹೋದರ ಕುಂಭಕರ್ಣ, ಶಾಂತನಾಗು ಕುಂಭಕರ್ಣ. ಸಹೋದರಿಯಾದ ಮಾತ್ರಕ್ಕೆ ಅವಳ ಮಾತುಗಳು ಪರಿಗ್ರಾಹ್ಯವಲ್ಲ. ಶೂರ್ಪನಖ ಬಾಯಿ.
ನಿನ್ನನ್ನು ಅವರು ಸುಮ್ಮನೆ ಘಾಸಿಗೊಳಿಸಿದರೆ ನಾನು ನಂಬಲಾರೆ. ನೀನು ಏನೋ ಸ್ವೇಚ್ಛೆಯಾಗಿ ವರ್ತಿಸಿರುವೆ, ಅದಕ್ಕೆ ಹೀಗೆ ಮಾಡಿರು. ನಿಜ ಹೇಳು. ಹೇಳುವುದಿಂದೇನು ಕೇಳುವುದಿನ್ನೇನು? ನಮ್ಮ ಎಲ್ಲೆಯಾದ ದಂಡಕಾರುಣ್ಯದಲ್ಲಿ ನೆಲೆಸಿ ನಮಗೆ ಅನ್ಯಾಯವೆಸಗಿರುವ ನರಾಧಮರು ಎಂತಹ ಬಲಶಾಲಿಗಳಾಗಿರಬಹುದು. ಭಲೆ ಭಲೆ ಶೂರ್ಪನಕ, ಈ ನಿನ್ನ ನಾಸಿಕ ಹೋದರೂ ಬುದ್ಧಿ ಮಾತ್ರ ಬಹಳ ಚುರುಕಾಗಿರುವುದು. ನಡೆ ನಡೆ, ನೀನು ಅಂತಪರ ಹೋಗಿ ಔಷಧೋಪಚಾರಗಳನ್ನು ಮಾಡಿಸಿಕೋ. ನಡೆ ತಂಗಿ. ಪ್ರಹಸ್ತ, ಪ್ರಭು, ಮಾರೀಚನನ್ನು ಬರಮಾಡು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ರಮಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಭಾ ಮಾವ ಭಾ. ನನ್ನ ತಂಗಿಯಾದ ಶೂರ್ಪನಕ ದಂಡಕಾರಣಿಗೆ ಹೋಗಿದ್ದಳಂತೆ. ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ 3 ಜನ ಸೇರಿ ನನ್ನ ತಂಗಿಗೆ ಅಪಮಾನ ಮಾಡಿ ಕಳಿಸಿದ್ದಾರೆ. ಆಕೆ ಹೇಳಿದಂತೆ ಅವರೇನು ದಾನವರು ಅಥವಾ ಮಾನವರು ಸರಿಯಾಗಿ ಗುರುತಿಸಿ ಹೇಳು ಮಾವ. ಆಗಬಹುದು. ರಾವಣೇಶ್ವರ, ದಾನವರನ್ನು ಸಂಹರಿಸಲು ಮಾನವರಾಗಿ ಸಂಚರಿಸಿ ಬಂದಿರುವರು. ಅಸತ್ಯವನ್ನು ನುಡಿಯುತ್ತಿರುವೆ. ನಾನು ಹೇಳುತ್ತಿರುವುದೇ ಸತ್ಯ. ನಾನು ಹೇಳುತ್ತೇನೆ ಅಸತ್ಯ, ಮಿಥ್ಯವಾದಿ. ಈ ರಾವಣನ ಸಮಕ್ಷಮದಲ್ಲಿ ಸಮಸ್ವರದಲ್ಲಿ ಉತ್ತರ ಕೊಡುವುದನ್ನು ಎಲ್ಲಿಂದ ಕಲಿತೆ? ಏ ಭೀಷಣ, ಈತನ ಕಂಕಳಲ್ಲಿರುವ ತಾಳೆಗರಿಯನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ಕ್ಷಮಿಸು ಸಹೋದರ. ಇಡೀ ಲಂಕಾ ರಾಜ್ಯದಲ್ಲಿ ಜ್ಯೋತಿಷ್ಯವನ್ನು ಹೇಳುವವರೆಂದರೆ ಮಾವನವರಾದ ಮಾರೀಚರೊಬ್ಬರೇ. ಈ ಗುರುನಿಂದನೆ ನನ್ನಿಂದ ಸಾಧ್ಯವಿಲ್ಲ. ಎಲ್ಲೋ ಮಾವ, ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದುವರೆಗೂ ನನ್ನ ಉಪ್ಪುಂಡು ಬೆಳೆದಿರುವ ನೀನು ಮಾವ ನನಗೊಂದು ಸಹಾಯವನ್ನು ಮಾಡಲೇಬೇಕು ಮಾವ. ನನ್ನಿಂದ ಯಾವ ಸಹಾಯವಾಗಬೇಕೆಂದು ಕೇಳು ರಾವಣೇಶ್ವರ. ಮಾವ, ಆ ಸೀತೆ ಬಹಳ ಸೌಂದರ್ಯವತಿ. ಆಕೆಯನ್ನು ಹೊತ್ತು ತರಬೇಕು. ಅದಕ್ಕೆ ನಿನ್ನ ಸಹಾಯವು ನನಗೆ ಅಗತ್ಯವಾಗಿರಬೇಕು. ಕ್ಷಮಿಸಿ ರಾವಣೇಶ್ವರ. ಮಾರೀಚ, ಈ ಇಳಿಯ ವಯಸ್ಸಿನಲ್ಲಿ ಇಂತಹ ಹೀನ ಕೃತ್ಯವನ್ನು ಮಾಡಿ ನೊಂದಿ ಬದುಕಲಾರೆ. ಕ್ಷಮಿಸು. ಮಾರೀಚ, ಗಮನವಿಟ್ಟು ಕೇಳು. ಆ ನನ್ನ ಅಜಾತ ಶತ್ರುವಾದ ಅರಿಗೆ ಏಕಮುಖ. ಪಕ್ಷಿಗಳಲ್ಲೇ ಶ್ರೇಷ್ಠವಾದ ಪಕ್ಷಿ ಗಂಡು ಬೇರೊಂದನಿಗೆ ದ್ವಿಮುಖ. ದತ್ತಾತ್ರೇಯನಿಗೆ ತ್ರಿಮುಖ. ನನ್ನ ಪಿತಾಮಹ ಬ್ರಹ್ಮದೇವನಿಗೆ ಚತುರ್ಮುಖ. ನನ್ನ ಆರಾಧ್ಯ ದೈವನಾದ ಪರಮೇಶ್ವರನಿಗೆ ಪಂಚಮುಖ. ಅವನ ಪುತ್ರ ಷಣ್ಮುಖನಿಗೆ 6 ಮುಖ. ಈ ಭೂಮಿಯನ್ನು ಹೊತ್ತು ನಿಂತಿರುವ ಆದಿಶೇಷನಿಗೆ ಸಪ್ತಮುಖ. ದುಷ್ಟರನ್ನು ದಮನ ಮಾಡುವ ದುರ್ಗೆಗೆ ಅಷ್ಟಮುಖ. ನವನಾಥನಿಗೆ 9 ಮುಖ. ಆದರೆ ಮಾವ ಈ ದಶಕಂಠನಿಗೆ ದಶಮುಖ. ಈಗ ಹೇಳು, ಈಗ ಹೇಳು, ನನ್ನಂತಹ ಪರಾಕ್ರಮಿಯನ್ನು ಎಲ್ಲಾದರೂ ನೋಡಿರುವೆಯಾ? ಕೇಳಿರುವೆಯಾ? ಕಂಡಿರುವೆಯಾ? ನಾನು ಹೇಳದಂತೆ ಕೇಳದಿದ್ದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡುತ್ತೇನೆ. ಎಚ್ಚರ! ಈತನ ಕೈಯಿಂದ ಸಾಯುವ ಬದಲು ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮಣಿಯುವುದೇ ಲೇಸು. ರಾವಣೇಶ್ವರ, ನೀನು ಹೇಳಿದ ಹಾಗೆ ನಾನು ಹೇಮಸಾರಂಗಿ ವೇಷ ಧರಿಸಿ ಆ ರಾಮಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆನು. ತದನಂತರ ನಿನ್ನ ಮನ ಬಂದಂತೆ ಮಾಡು, ನಾನಿನ್ನು ಬರುವೆನು. ನಡೆ ಬಾವ. ಶಂಭೋ ಮಹಾದೇವ. ಸಹೋದರ, ಶಾಂತನಾಗು, ಶಾಂತನಾಗು. ಏನು? ನನಗೆ ಶಾಂತಿ? ಈ ಎಟವೆಂಬ ಎಮ್ಮಾರಿಯ ಬಾಹುಬಲದಲ್ಲಿ ಸಿಕ್ಕಿರುವ ಈ ದಶಕಂಠನಿಗೆ ಶಾಂತಿ? ಆ ಹತ್ತಿ ಮೆರೆಯುವ
ನರಹುಳುಗಳ ಶಿರ ಹರಿದಾಗಲಲ್ಲವೇ ನನಗೆ ಶಾಂತಿ. ಮುಂದಿನ ಕ್ರಾಂತಿ ಶೀತೋಪಕರಣ. ಮುಂದಿನ ಕ್ರಾಂತಿ ಶೀತೋಪಕರಣ. झूठ नीलकंठ पद शिवने पालितो चंद्रमौलि तटनिवास बाल चंद्रशेखर झूठ नीलकंठ पद शिवने पालितो चंद्रमौलि तटनिवास बाल चंद्रशेखर. अम्मो महादेव उदिसी बंद कालकूट भक्षिಸಿದ ಶಂಕರ ಅಭಯಂಕರ. उदिसी बंद कालकूट भक्षिಸಿದ ಶಂಕರ ಅಭಯಂಕರ. ತ್ರಿನೇತ್ರಧರ ಪಿನಾಕಧರ ತ್ರಿನೇತ್ರಧರ ಪಿನಾಕಧರ ಹರ ಹರ ಶಿವ ಶಂಕರ. ಜಟಾಧೂತ ನೀಲಕಂಠ ಪದ ಶಿವನೇ ಪಾಲಿತ ಚಂದ್ರಮೌಳಿ ತಟನಿವಾಸ ಬಾಲ ಚಂದ್ರಶೇಖರ ಬಾಲ ಚಂದ್ರಶೇಖರ ಬಾಲ ಚಂದ್ರಶೇಖರ. ಅದೆಂತಹ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರ ಯಾಗವನ್ನು ಭಂಗ ಮಾಡಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆ. ಶ್ರೀರಾಮಚಂದ್ರನಾರಿ ಸೀತಾಮಾತೆ ಯಾರೆಂದು ಎಷ್ಟು ಹೇಳಿದರು ಆತನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಬರಲು ಹೋಗಿರುವನು. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರ, ಮಹಾಲಕ್ಷ್ಮಿಯೇ ಸೀತಾಮಾತೆ ಎಂದು ಎಷ್ಟು ಹೇಳಿದರು ಘೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ದುರಹಂಕಾರಿಗಳಿಗೆ ತಕ್ಕ ಸಾಕ್ಷಿಯಾಗಲೇಬೇಕು. ಈತನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಬಂದದ್ದೇ ಆದಲ್ಲಿ ಇಡೀ ಲಂಗೆ ಭಸ್ಮೀಭೂತವಾಗಿ ಹೋಗುವುದು. ಶಂಭೋ ಮಹಾದೇವ. ಆರ್ಯಪುತ್ರ ಸೀತಾ, ಕಾಂಚನ ಮೃಗಮಯ ದೇಹವ ಚುಕ್ಕೆಗಳು ಸೀತಾ, ಲಾಲಿಸು ನೀಲಾ ಆರ್ಯಪುತ್ರ, ಆ ಮೃಗವನ್ನು ನೋಡಿದಿರಾ? ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳೆಯುವೆನು. ಏನು ಹೇಳಿದ್ರಿ ಸೀತಾ?
ಸೀತಾ ಪ್ರಿಯ ಮಾಯಾ ಮೃಗವನಿದ ಜಾನಕಿ ನೋಡಿ ಬಯಸುವೆ ಏಕೇನಿದ ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೇನಿದ ಮಾಯಾ ಮೃಗವನಿದ ದಾನವ ಮಾಯೇ ಸೀತಾ ಸೀತಾ ದಾನವ ಮಾಯೆ ಪ್ರೇಮ ಜಾಯೆ ಬೇಡ ಜಾನಕಿ, ನನ್ನ ಮಾತನ್ನು ಕೇಳು. ದಾನವ ಮಾಯೆ ಪ್ರೇಮ ಜಾಯೆ ಸೀತಾ ದಾನವ ಮಾಯೆ ಪ್ರೇಮ ಜಾಯೆ ದಾನವ ಮಾಯೆ ಪ್ರೇಮ ಜಾಯೆ ದಾನವ ಮಾಯೆ ಪ್ರೇಮ ಜಾಯೆ ಜಾನಕಿ ದಾನವ ಮಾಯೆ ಪ್ರೇಮ ಜಾಯೆ ನಿಜವನ ರೂಪೆ ತಿಳಿದ ನಿಜವನ ರೂಪೆ ತಿಳಿದ ನಿಜವನು ಹರುಗುವೆ ತಿಳಿದ ನಿಜವನು ಹರುಗುವೆ ತಿಳಿದ ನಿಜವನು ಹರುಗುವೆ ತಿಳಿದ ನಿಜವನು ಹರುಗುವೆ ತಿಳಿದ ನಿಜವನ ರುಹುವೆ ತಿಳಿಯೈದ ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೇನಿದ ಮಾಯಾ ಮೃಗವನಿದ 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 ಸೀತಾ ಕನಕಮಯವಾದ ದೇಹದಿಂದ ಕೂಡಿದ ಇಂತಹ ಸಾರಂಗವನ್ನು ಈ ಸ್ಥಳದಲ್ಲಿ ನಾನು ಕಂಡೇ ಇಲ್ಲ. ಇದು ಮಾಯಾಂಬೃಗವಲ್ಲದೆ ಬೇರೆ ಅಲ್ಲ. ಇದನ್ನು ಬಯಸಬೇಡ. ಆರ್ಯಪುತ್ರ, ಅದು ಮಾಯ ಮೃಗವೇ ಆಗಿದ್ದ ಪಕ್ಷದಲ್ಲಿ ಅದನ್ನು ಕೊಂದು ಚರ್ಮವನ್ನಾದ್ರೂ ತೆಗೆದುಕೊಂಡು ಬನ್ನಿ. ನಿಜವಾದ ಮೃಗವೇ ಆದರೆ ಅದನ್ನು ಬಂಧಿಸಿ ತನ್ನಿ. ನೀವಿಲ್ಲದ ಸಮಯದಲ್ಲಿ ಅದರ ಸಂಗಡ ಆಟವಾಡಲು ಚೆನ್ನಾಗಿರುವರು. ದಯಮಾಡಿ ನನ್ನ ಕೋರಿಕೆಯನ್ನು ನೆರವೇರಿಸಲಾರಿರ. ಸೀತಾ, ಈ ಹಿಂದೆ ನಾವು ಶೂರ್ಪನಖಾ ದೇವಿಗೆ ಅಪಮಾನ ಮಾಡಿ ಕಳಿಸಿದ್ದೆವು. ಆದ ಕಾರಣ ದಾನವರು ನಮ್ಮನ್ನು ವಂಚಿಸಲು ಈ ರೀತಿ ಬಂದಿರಬಹುದು. ಇದನ್ನು ಬಯಸಿ ನೀನೂ ದುಃಖ ಪಡುವುದಲ್ಲದೆ ನನ್ನನ್ನೂ ದುಃಖಕ್ಕೀಡು ಮಾಡಬೇಡ. ಬೇಕಿದ್ದರೆ ಕೇಳು, ಚಂದ್ರನಲ್ಲಿರುವ ಆ ಹೇಮ ಸಾರಂಗವನ್ನೇ ತಂದು ಕೊಡುತ್ತೇನೆ. ಸರಿ ಸರಿ, ತಂದು ಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಂತಹ ಸಂದೇಹಗಳು ಉಂಟಾಗುವುದು ಸಹಜವೇ ಅಲ್ಲವೇ? ಸಮೀಪದಲ್ಲಿ ಇರುವ ಈ ಮೃಗವನ್ನು ಹಿಡಿದುಕೊಡಲಾರದು ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿರ? ಕೂಡದು ಕೂಡದು, ಈ ಮೃಗವನ್ನೇ ಹಿಡಿದುಕೊಡಬೇಕು. ಇಲ್ಲವೇ ಖಂಡಿತವಾಗಿ ಪ್ರಾಣತ್ಯಾಗ ಮಾಡಿಕೊಳ್ಳುವಿನ. ಸೀತಾ, ಶಾಂತಳಾಗು. ಲಕ್ಷ್ಮಣ, ಲಕ್ಷ್ಮಣ. ಅಣ್ಣ, ಜಾನಕಿಯು ಆ ಸಾರಂಗವನ್ನು ಬಯಸುತ್ತಿರುವಳು. ಹಿಡಿದು ತರಲ್ಲ ಇದನ್ನು? ಬೇಡ ಲಕ್ಷ್ಮಣ. ಸತಿಯ ಇಚ್ಛೆಯನ್ನು ಪೂರೈಸುವುದು ಪತಿಯಾದವನ ಕರ್ತವ್ಯ.
ಆ ಸಾರಂಗವನ್ನು ನಾನೇ ಹಿಡಿದು ತರುತ್ತೇನೆ. ನಾನು ಬರುವ ತನಕ ಈ ಸ್ಥಳವನ್ನು ಬಿಟ್ಟು ಕದಲಬೇಡ. ಹಾಗೇ ಆಗಲಿ ಅಣ್ಣ. ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ, ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ, ಅಲ್ಲಿಯ ನಿನ್ನಯ ಕೊಲ್ಲ ನಾಡಾಗಿದೆ, ಅಲ್ಲಿಯ ನಿನ್ನಯ ಕೊಲ್ಲ ನಾಡಾಗಿದೆ, ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ. ಸೀತಾ, ಲಕ್ಷ್ಮಣ. ಲಕ್ಷ್ಮಣ, ಅಮ್ಮ, ಕೇಳಿದ್ಯಾ ನಿನ್ನ ಅಣ್ಣನ ಆರ್ತ ಧ್ವನಿಯನ್ನ? ಯಾರೋ ರಾಕ್ಷಸರಿಂದ ಏನು ವಿಪತ್ತು ಸಂಭವಿಸದಂತೆ ತೋರುವುದು. ಜಾಗೃತಿಯಾಗಿ ಹೊರಡು ಮೈದುನ. ಅಮ್ಮ, ಧ್ವನಿಯೇನೋ ಕೇಳಿ ಬಂತು, ಆದರೆ ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಸಾಲದು. ಇಲ್ಲ ನೀವು ಲಕ್ಷ್ಮಣ. ಧೈರ್ಯದಿಂದಿರಿ ತಾಯಿ. ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯತ ಅಲ್ಲ. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು ಲಕ್ಷ್ಮಣ, ಹೊರಡು. ಅಮ್ಮ, ತಾಯಿ, ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು ತಾಯಿ? ನೀವು ಭಯಪಡಬೇಡಿ ತಾಯಿ, ಧೈರ್ಯದಿಂದಿರಿ. ಎಂತಹ ವೀರಾದಿ ವೀರನಾದರೂ, ಶೂರಾದಿ ಶೂರನಾದರೂ ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದ್ದು ಸಹಜವೇ ಅಲ್ಲವೇ ಮೈದುನ? ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು. ಅಮ್ಮ, ನೀವು ಭಯಪಡಬೇಡಿ ತಾಯಿ, ಶ್ರೀರಾಮಚಂದ್ರನಿಗೆ ಯಾವುದೇ ಅಪಾಯವಿರುವುದಿಲ್ಲ. ನೀವು ಧೈರ್ಯದಿಂದಿರಿ ತಾಯಿ. ಲಕ್ಷ್ಮಣ, ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟೆಯಲ್ಲ ನೀನು. ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರರೆಂದು ಭಾವಿಸಿದ್ದನಲ್ಲ ನನ್ನ ಸ್ವಾಮಿಯು. ಈಗ ಅರ್ಥವಾಯಿತು. ನಿನ್ನಣ್ಣನು ಕೇಡಿಗೆ ಆಹುತಿ ಆದರೆ ಸುಲಭವಾಗಿ ಈ ನಿನ್ನತ್ತಿಗೆಯೂ ನಿನ್ನ ಉಳಾಗುಳೆ ಕಾಸಿದ ಸರಳಿನ ತೆರೆದಿ ಕರ್ಣಯುಕ್ತಂಗಳ ಇರಿಯುತ್ತಿರ್ಪ ಈ ಪುರುಷೋಕ್ತಿಯಂ ಕೇಳಿಯುಂದಿಗೆ ಧರಣಿ ಜಯಗಿ ಪುರುಷೋಕ್ತಿಯಂ ಕೇಳಿಯುಂದಿಗೆ ಹರಣಂ ಹೋಗಿಲ್ಲ ಮಗಟ ಕಠಿಣಮಿದೆಂತೋ ರಾಮ ರಾಮ ಅಮ್ಮ, ತಾಯಿ, ನಿಮ್ಮ ಬಾಯಿಂದ ಇಂತಹ ಕಠಿಣವಾದ ದುರ್ವಾಕ್ಯಗಳೇ? ಅಮ್ಮ, ನಿಮ್ಮನ್ನು ನನ್ನ ತಾಯಿಯಾದ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆ ತಾಯಿ. ಹಾಗಲ್ಲಮ್ಮ, ಅಣ್ಣನ ಆಜ್ಞೆಯನ್ನು ಮೀರಿದ ದೋಷವು ನನಗೆ ಬಂದರೂ ಬರಲಿ ತಾಯಿ, ನಿಮ್ಮ ಆಜ್ಞೆಯಂತೆ ಹೊರಡುತ್ತೇನೆ. ಅಮ್ಮ, ನಿಮ್ಮಲ್ಲಿ ನನ್ನದೊಂದು ಪ್ರಾರ್ಥನೆ ಇರುವುದು ತಾಯಿ. ಏನದು? ನಾನಾಗಲಿ ಅಗ್ರಜನಾಗಲಿ ಇಲ್ಲಿಗೆ ಬರುವವರೆಗೂ ನಾನು ಬರೆಯುವ ಸಪ್ತ ಋಷಿಗಳ ಆಜ್ಞೆಯನ್ನು ಮೀರಿ ಹೊರಬರಬಾರದು ತಾಯಿ. ಇದೇ ನನ್ನ ಪ್ರಾರ್ಥನೆ ತಾಯಿ. ಹಾಗೆ ಆಗಲಿ. ಜಾಗೃತಿಯಾಗಿ ಹೊರಡು. ಶಂಭೋ ಮಹಾದೇವ. ಭವತಿ ಭಿಕ್ಷಾನ್ ದೇಹಿ, ಭವತಿ ಭಿಕ್ಷಾನ್ ದೇಹಿ. ಪೂಜ್ಯರೇ, ಭದ್ರೆ, ನಿನಗೆ ಮಂಗಳವಾಗಲಿ. ನಮಸ್ಕಾರ. ಭದ್ರೆ, ಬಹಳ ದೂರದಿಂದ ದಣಿದು ಕುಟೀರದ ಬಳಿಗೆ ಬಂದಿದ್ದೇನೆ.
ನನಗೆ ಹಸಿವು ತ್ರಿಶುಗಳಾದರೂ ಬಹಳವಾಗಿ ಬಾಧಿಸುತ್ತಿವೆ. ಏನಾದರೂ ಭಿಕ್ಷೆಯನ್ನು ನೀಡುವುದ್ರೆ? ಹಾಗೆ ಆಗಲಿ, ಸ್ವಲ್ಪ ಸಾವಕಾಶದಿಂದ. ಆಹಾ, ಏನು ರೂಪು, ಎಂತಹ ಲಾವಣ್ಯ! ಅಬ್ಬಬ್ಬಾ, ಇವಳೆಂತಹ ಸೌಂದರ್ಯವತಿ! ಆ ನನ್ನ ಅಜಾತ ಶತ್ರುವಾದ ಅರಿಯೂ ಕೂಡ ಶಾಸ್ತ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಏನಿ ಜ್ವಾಲೆ, ಏನಿ ಜ್ವಾಲೆ! ಲಕ್ಷ್ಮಣ, ಲಕ್ಷ್ಮಣ, ಮೆಚ್ಚಿದೆ ನಿನ್ನ ಜಾಣ್ಮೆಗೆ. ಇಲ್ಲಿ ಲೋಕವೇ ಅಚ್ಚರಿ ಪಡುವಂತಹ ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವ ಲಕ್ಷ್ಮಣ. ಇರಲಿ ಸೀತಾ, ಸೀತಾ, ನೀನೆಂತಹ ಸೌಂದರ್ಯವತಿ! ನಿನ್ನ ಮೇಲಿನ ವ್ಯಾಮೋಹದಿಂದ ಸ್ವಯಂವರ ಸಭೆಗೆ ಬಂದ ನಾನು ಶಿವಧನಸ್ಸನ್ನು ಎತ್ತಲಾಗದೆ ಮುಗ್ಗರಿಸಿ ಬಿದ್ದಾಗ ಹೊಪ್ಪರಿಗೆ ಮೇಲೆ ಕುಳಿತು ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ನಕ್ಕಿಯಲ್ಲವೇ ಸೀತಾ? ಆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ, ಸಹಸ್ರಾರು ಖಡ್ಗಗಳು ಏಕಕಾಲದಲ್ಲೇ ನನ್ನ ಶರೀರವನ್ನು ನಾಟಿದಂತಾಯಿತು. ಅದು ಅಲ್ಲದೆ ನನ್ನ ತಂಗಿ ಶೂರ್ಪನಕ್ಕಳಿಗಾದ ಅಪಮಾನ, ನನ್ನ ರಕ್ತ ಕುದಿಯುತ್ತಿದೆ ಸೀತಾ, ನನ್ನ ರಕ್ತ ಕುದಿಯುತ್ತಿದೆ. ಅದಕ್ಕಾಗಿ ಈ ಛಲ, ಸೀತಾಪಹರಣ. ಸೀತಾ, ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ನನ್ನಂತರಂಗದೊಳಗೆ ಉದ್ಭವಿಸುವ ಎಲ್ಲ ಆಸೆಗಳನ್ನು ಒಮ್ಮೆಲೆ ತೀರಿಸಿಕೊಳ್ಳಬೇಕು. ಈ ದಿನ ನಿನ್ನ ಮೇಲಿನ ಛಲಕ್ಕಾಗಿ ನನ್ನ ಮಾವನಾದ ಮಾರೀಚನನ್ನು ರಾಮಬಾಣಕ್ಕೆ ಬಲಿ ಕೊಡುತ್ತಿದ್ದೇನೆ. ಮಾವ ಮಾರೀಚ, ನನ್ನನ್ನು ಮನ್ನಿಸಿ ಬಿಡು. ಈ ದಿನ ನನ್ನ ಸ್ವಾರ್ಥಕ್ಕಾಗಿ ನಿನ್ನನ್ನು ರಾಮಬಾಣಕ್ಕೆ ಬಲಿ ಕೊಡುತ್ತಿದ್ದೇನೆ. ಏನಿದು ನರಿಗಳು ವಿಕಟವಾಗಿ ಕೂಗುತ್ತಿದೆಯಲ್ಲ? ಶಿರೋ ಮೇಲ್ಭಾಗದೊಳ್ ಕಾಗೆ ಗೃದ್ಧಾದಿಗಳ ಚೀತ್ಕಾರವೂ ಆರಂಭವಾಯಿತು. ಅದು ಅಲ್ಲದೆ ಅಕಾಲ ಮೃತ್ಯುವಿನ ಸೂಚನೆ ಬೇರೆ. ಛೇ, ಈ ದಶಕಂಠ ಸಾರ್ವಭೌಮನಿಗೆ ಅಕಾಲ ಮೃತ್ಯುವಿನ ಸೂಚನೆ. ಓಹೋ, ವೇಳೆಯಾಯಿತು. ಇನ್ನೇನು ಇಷ್ಟು ಹೊತ್ತಿಗೆ ಮಾವನಾದ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹಳ ದೂರ ಕರೆದುಕೊಂಡು ಹೋಗಿರುತ್ತಾನೆ. ಇದೇ ತಕ್ಕ ಸಮಯ. ಅಯ್ಯೋ, ಹಸಿವು ತಾಳಲಾರೆ. ಭದ್ರೇ, ಕೈಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ, ಕಣ್ಣಾಲೆಗಳು ತಿರುಗುತ್ತಿವೆ. ಏನಾದರೂ ಭಿಕ್ಷೆಯನ್ನು ನೀಡು ಭದ್ರೆ. ಇದು ಸ್ವೀಕರಿಸಿ ಪೂಜ್ಯರೇ. ಸ್ವಲ್ಪ ಬಳಿಗೆ ಬಂದು ಭಿಕ್ಷೆಯನ್ನು ನೀಡಬಾರದು ಭದ್ರೆ? ಸಾಧ್ಯವಿಲ್ಲ ಪೂಜ್ಯರೇ. ಮೈದನಾದ ಲಕ್ಷ್ಮಣನ ಸಪ್ತರ್ಷಿಗಳ ರೇಖೆಗಳನ್ನು ಬರೆದಿರಬೇಕು. ಅದನ್ನು ದಾಟಿ ನಾನು ಮುಂದೆ ಬರುವಂತಿಲ್ಲ. ಏನು, ನಮ್ಮಂತ ಯತಿಗಳಿಗೆ ಸಪ್ತರ್ಷಿಗಳೇ ಆಜ್ಞೆಯೇ? ಹಸುವಿನಿಂದ ಬಳಲಿ ಬಂದ ನಾನು ನಿನ್ನ ಆಶ್ರಮದಲ್ಲೂ ಸಿನುಗಿದ್ದೆ ಆದರೆ ಬ್ರಹ್ಮಹತ್ಯೆ ದೋಷ ಪ್ರಾಪ್ತಿಯಾಗುವುದು. ಇಡೀ ಶಾಪವನ್ನು ಕೋಪಿಸಲಾಗದು. ಶಾಂತರಾಗಿ ನಿಮ್ಮ ಇಚ್ಛೆಯಂತೆ ಭಿಕ್ಷೆಯನ್ನು ನೀಡುವೆ. ಸ್ವೀಕರಿಸಿ. ಬಳಿಗೆ ಬಂದು ಇನ್ನೂ ಸ್ವಲ್ಪ ಬಳಿಗೆ ಬಂದು ಇನ್ನೂ ಸ್ವಲ್ಪ ಬಳಿಗೆ ಬಂದು ಇನ್ನೂ ಸ್ವಲ್ಪ ಇದೋ ನೋಡು ಬಹುಲಕ್ಷ ವಂಶ ಕಲಶಾಂಬುದಿ ಚಂದ್ರನ, ಇದೋ ನೋಡು ಬಹುಲಕ್ಷ ವಂಶ ಕಲಶಾಂಬುದಿ ಚಂದ್ರನ, ನೋಡು ತಾಳವೆಂಧನ ಸಮಸ್ತ ನಿರ್ಜನ ಮನೋತ್ಸಾಹ ಭಂಗನ, ನೋಡು ಮನ್ಮಥಂಗನ, ಇದೋ ನೋಡು ಮನ್ಮಥಂಗನ, ಹರಿರಾಯರ ಕಂಡ ರಾವಣ ಸಾರ್ವಭೌಮನ ನೋಡಿ. ಜಾನಕಿ, ಸಿದ್ಧಳಾಗು ಲಂಕಾನಗರಕ್ಕೆ.
ಪುಷ್ಪ ವಿಮಾನವು ಸಿದ್ಧವಾಗಿರುವುದಾ? ರಾಮಚಂದ್ರ ರಾಮಚಂದ್ರ ಪ್ರಭುವೇ, ನೀನದೆಷ್ಟು ವಿಧವಾಗಿ ಹೇಳಿದ್ರು ನಿನ್ನ ಮಾತನ್ನು ಕೇಳಿದೆ ನಾನು ಎಂತಹ ವಿಪತ್ತಿಗೆ ಗುರಿ ಆದನಲ್ಲ. ಏನು ಮಾಡು, ಈ ಸಮಯದಲ್ಲಿ ನನ್ನನ್ನು ರಕ್ಷಿಸುವರಾದ್ರೂ ಯಾರು, ನನ್ನನ್ನು ಕಾಪಾಡುವರಾದ್ರೂ ಯಾರು? ದಶರಥ ಚಕ್ರವರ್ತಿಗಳೇ, ಮೈದರನಾದ ಲಕ್ಷ್ಮಣನೇ, ರಾಮಚಂದ್ರ ಎಲ್ಲಿರುವರೆ ಬೇಗ ಬಂದು ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ. ಯಾರು? ನನ್ನ ಮಿತ್ರ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ತಾವು ಯಾರು ತಾಯಿ? ಅಯ್ಯ, ನಾನಾದರೂ ದಶರಥ ಮಹಾರಾಜನ ಸೊಸಿ, ಶ್ರೀರಾಮಚಂದ್ರರ ಧರ್ಮಪತ್ನಿಯು. ನನ್ನ ಕಾಂತನು ಇಲ್ಲದ ಸಮಯದಲ್ಲಿ ಈ ಘಾತಕನಾದರೂ ಮೋಸದಿಂದ ಅಪಹರಿಸಿಕೊಂಡು ಹೋಗಲಿ. ನನ್ನನ್ನು ಕಾಪಾಡು ಪಕ್ಷಿರಾಜ, ನನ್ನನ್ನು ಕಾಪಾಡು. ಹೆದರಬೇಡಿ ತಾಯಿ, ಹೆದರಬೇಡಿ. ಎಲ್ಲವೋ ನೀಚ, ಶ್ರೀರಾಮಚಂದ್ರನು ಇಲ್ಲದಿರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಎಲ್ಲೋ ಮುದಿಯದ್ದೆ, ಯಾರು ನೀನು? ಮೊದಲು ನೀನು ಯಾರೆಂದು ಹೇಳು. ನಾನು ದಶಕಂಠ ಚಕ್ರವರ್ತಿ ರಾವಣ ಸಾರ್ವಭೌಮ. ನೀನಾರಂಭದನ್ನು ತಿಳಿಸು. ನಾನು ಅತ್ಯಂತ ಪರಾಕ್ರಮಶಾಲಿಯಾದ ಜಟಾಯು. ಜಟಾಯು? ಓಹೋ, ಜಟಾಯು ಬಹಳ ಪರಾಕ್ರಮಶಾಲಿ ಎಂದು ಕೇಳಿದೆ. ಈಗ ಏನಾದರೂ ಮಾಡಿ ಉಪಾಯದಿಂದಲೇ ಪಾರಾಗಬೇಕು. ಜಟಾಯು, ನಾವಿಬ್ಬರು ಸಮಬಲಶಾಲಿಗಳಾದ್ದರಿಂದ ತಮ್ಮ ತಮ್ಮ ಪ್ರಾಣದ ನೆಲೆಯನ್ನರಿತು ಯುದ್ಧ ಮಾಡಬೇಕು. ಹಾಗೆ ನಿನ್ನ ಪ್ರಾಣದ ನೆಲೆಯಿರುವುದು? ಮೊದಲು ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದೆಂದು ಹೇಳು. ನನ್ನ ಪ್ರಾಣದ ನೆಲೆ ನನ್ನೆಡಗಾಲಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆ? ನನ್ನ ಪ್ರಾಣದ ನೆಲೆ ಈ ನನ್ನೆರಡು ರೆಕ್ಕೆಗಳಲ್ಲಿ. ಸರಿ ಸರಿ, ಹಾಗಾದರೂ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಜಾನಕಿ, ನೋಡು, ನಿನ್ನ ಸಹಾಯಕ್ಕೆ ಬಂದ ಈ ಮುದಿಯಜ್ಜನ ಪಾಡೇನೆಂಬುದನ್ನ ವಿಲವಿಲನೆ ಒದ್ದಾಡುತ್ತಿರುವುದು. ನಡೆ ನಡೆ ಲಂಕಾ ನಗರಕ್ಕೆ. ಅಯ್ಯ ಪಕ್ಷಿರಾಜರೇ, ನನ್ನನ್ನು ಕಾಪಾಡಲು ಬಂದ ನಿನಗೂ ಇಂತಹ ದುಸ್ಥಿತಿಯೇ? ಏನು ಮಾಡು, ನಾನೀಗೇನು ಮಾಡಲಿ? ನನ್ನ ಸ್ವಾಮಿಗೆ ನನ್ನ ವಿಚಾರವನ್ನು ತಿಳಿಸುವ ಬಗೆಯಾದರೆ ಹೇಗೆ? ಹೌದು, ನಾನು ಪತಿವ್ರತೆಯಾಗಿದ್ದ ಪಕ್ಷದಲ್ಲಿ ತ್ರಿಕರ್ಣ ಶುದ್ಧದಿಂದ ನನ್ನ ಸ್ವಾಮಿಯನ್ನು ಸೇವಿಸಿದ್ದೇ ನಿಜವಾಗಿದ್ದಲ್ಲಿ, ಈ ಪಕ್ಷಿರಾಜನೇ, ನನ್ನ ಸ್ವಾಮಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ವೇಳೆ ಆಯಿತು. ಜೈ ಜಗದೇಶ್ವರ ಮಹಾರುದ್ರ, ಜೈ ಜಗದೇಶ್ವರ ಮಹಾರುದ್ರ. ಅಣ್ಣ ಲಕ್ಷ್ಮಣ, ಅಣ್ಣ ಜಾನಕಿಯನ್ನು ಓರ್ವಳನೆ ಬಿಟ್ಟು ಬರಬಾರದೆಂದು ಹೇಳಿರಲಿಲ್ಲವೇ? ಏತಕ್ಕಾಗಿ ಬಂದೆ? ಅಗ್ರಜ, ದೂರದಲ್ಲಿ ನಿಮ್ಮ ಆರ್ತಧ್ವನಿಯು ಕೇಳಿ ಬರಲು ಮಾತೆಯವರು ಭೀತರಾಗಿ ನಾನು ಎಷ್ಟು ವಿಧವಾಗಿ ಹೇಳಿದರೂ ಕೇಳದೆ ನನ್ನನ್ನು ಅವಾಚ್ಯ ಅಣ್ಣ, ನಾನು ಎಷ್ಟು ವಿಧವಾಗಿ ಹೇಳಿದರೂ ಕೇಳದೆ ನನ್ನನ್ನು ಅವಾಚ್ಯ ಶಬ್ದಗಳನ್ನು ಆಡಿ ಕಳುಹಿಸಿದರು ಅಣ್ಣ. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ನಾವಿಲ್ಲದ ಸಮಯವನ್ನು ಯಾರೋ ಸಾಧಿಸಿ ಜಾಗೃತಿಯಾಗಿ ಸೀತೆಯನ್ನು ನೋಡೋಣ, ನಡೆ. ಹಾಗೇ ಆಗಲಿ ಅಣ್ಣ. ಸೀತಾ, ಜಾನಕಿ, ವೈದೇಹಿ, ಎಲ್ಲಿರುವೆ ಮನೋಹರೇ? ಲಕ್ಷ್ಮಣ, ಅಣ್ಣ, ಜಾನಕಿಯು ಕಾಣುತ್ತಿಲ್ಲ.
ಆ ಗೋದಾವರಿ ತೀರದಲ್ಲಿ ಇರುವಳೇನು ಹೋಗಿ ನೋಡಿ ಬಾ. ಹಾಗೆ ಆಗಲಿ ಅಣ್ಣ. ಮಾತಾ ಜನನಿ, ಎಲ್ಲಿರುವ ತಾಯಿ? ಧರಣಿ ಜಾತಿ ಮಾತ ಸೀತೆ ಕಾಣದಾದಳೆ ರಾಮ, ಕಾಣದಾದಳೆ ಅಮ್ಮ. ಧರಣಿ ಜಾತೆ ಮಾತ ಸೀತೆ ಕಾಣದಾದಳೆ ರಾಮ, ಕಾಣದಾದಳೆ. ಹಾ ಮಾತಾ, ಅಮ್ಮ ನಿಮ್ಮ ವಿರಹದಿಂದ ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಧರಣಿ ಜಾತೆ ಕಾಣದಾದಳೆ ರಾಮ, ಕಾಣದಾದಳೆ. ಅಮ್ಮ ಜನನಿ, ಎಲ್ಲಿರುವ ತಾಯಿ? ಕಾಂಚನ ಮೃಗವ ಬಯಸಿದೆ ಅಮ್ಮ, ಜನನಿ ಮಾತಾ ಅಮ್ಮ, ಅಮ್ಮ ಕಾಂಚನ ಮೃಗವ ಬಯಸಿದೆಯೇ ಕಾಂಚನ ಮೃಗವ ಬಯಸಿದೆಯೇ ಏನ ಪೇಳಲಿ ರಾಮಗೆ ಏನ ಪೇಳಲಿ ರಾಮಗೆ ಇನ್ನೇಗೆ ತೋರಲಿ ಮುಗವನು ನಾ ಇನ್ನೇಗೆ ತೋರಲಿ ಮೊಗವನು ನಾ ಧರಣಿ ಜಾತಿ ಮಾತ ಸೀತೆ ಕಾಣದಾದಳೆ ಅಮ್ಮ ಕಾಣದಾದಳೆ. ಎಷ್ಟು ವಿಧವಾಗಿ ಹುಡುಕಿದರೂ ಮಾತೆಯ ನೆಲೆಯು ಕಾಣುತ್ತಿಲ್ಲೇ ಇಲ್ಲವಲ್ಲ. ಇರಲಿ, ಮುಂದೆ ಹೋಗಿ ನೋಡುವೆನು. ಅಣ್ಣ ಲಕ್ಷ್ಮಣ, ಅಣ್ಣ, ಜಾನಕಿ ಸಿಕ್ಕಿದಳೆ. ಎಷ್ಟು ಹುಡುಕಿದರೂ ಮಾತೆಯು ನೆಲೆಯು ಕಾಣಲೇ ಇಲ್ಲವಲ್ಲ ಅಣ್ಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು.
ನಾವಿಲ್ಲದ ಸಮಯವನ್ನು ಸಾಧಿಸಿ ಯಾರೋ ಜಾನಕಿಯನ್ನು ಅಪಹರಿಸಿಕೊಂಡು ಹೋಗಿರುವರು. ಈಗೇನು ಮಾಡುವುದು ಲಕ್ಷ್ಮಣ? ಎಲ್ಲಿ ಹುಡುಕುವುದು? ಸೀತಾ, ಎಲ್ಲಿರುವೆ ಮನೋಹರೇ? ಸಂತೈಸಿಕೊಂಡ ಎಷ್ಟು ಹುಡುಕಿದರೂ ಜಾನಕಿಯೂ ಸಿಗುತ್ತಿಲ್ಲ. ಎಲ್ಲಿ ಹುಡುಕುವುದು ಲಕ್ಷ್ಮಣ ನನ್ನ ಸೀತೆಯನ್ನು? ಇನ್ನೆಲ್ಲಿ ದೊರಕುವಳು? ಅಣ್ಣ, ಅದೋ ನೋಡು, ಯಾವುದೋ ಪಕ್ಷಿಯು ಬಿದ್ದಿರುವುದು. ಒಂದು ವೇಳೆ ಮಾತೆಯವರನ್ನು ಈ ಪಕ್ಷಿಯೇ ನುಂಗಿರಬಹುದೇ? ನನಗ ಅಪ್ಪಣೆಯನ್ನು ಕೊಟ್ಟರೆ ತಡೆ ಲಕ್ಷ್ಮಣ. ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವ. ಬಾ, ಬಳಿಗೆ ಹೋಗಿ ಯಾರೆಂದು ವಿಚಾರಿಸೋಣ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರಾವಸ್ಥೆಗೆ ಕಾರಣವೇನು? ಋಷಿಕುಮಾರರಂತೆ ಕಾಣುತ್ತಿರುವ ಧನುರ್ಧಾರಿಗಳಾದ ತಾವುಗಳಾರು? ನಾನು ಅಯೋಧ್ಯಾಧಿಪತಿಯಾದ ದಶರಥನ ಸುಪುತ್ರ ಶ್ರೀರಾಮಚಂದ್ರ. ದುರುಳನಾದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗಿ ನನ್ನ ಪತ್ನಿಯನ್ನು ಹುಡುಕುತ್ತಾ ಈ ಮಾರ್ಗವಾಗಿ ಬಂದೆವು. ರಾಮಚಂದ್ರ, ಲಕ್ಷ್ಮಣ ಕುಮಾರ, ನಾನು ನಿಮ್ಮ ತಂದೆಯ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ಆ ದಶಕಂಠ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವ ಸಮಯದಲ್ಲಿ ಅಡ್ಡಲಾಗಿ ಬಂದ ಕಾರಣ ಮೋಸದಿಂದ ನನ್ನ ಈ 2 ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದನು.
ಆಗ ಸೀತಾಮಾತೆಯು ಈ ವರ್ತಮಾನವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ತನಕ ಪ್ರಾಣದಿಂದ ಇರು ಎಂದು ಆಶೀರ್ವದಿಸಿದರು. ನನಗೆ ಬೇಗ ಮೋಕ್ಷವನ್ನು ಕೊಡುತ್ತದೆ, ನನಗೆ ಬೇಗ ಮೋಕ್ಷವನ್ನು. ಜಟಾಯು, ನನಗೋಸ್ಕರ ಪ್ರಾಣ ಬಿಟ್ಟೆಯ. ಲಕ್ಷ್ಮಣ ಅಣ್ಣ, ನೋಡಿದೆಯ, ನಮಗೆ ಸಹಾಯ ಮಾಡಲು ಬಂದ ಜಟಾಯು ಮರಣ ಹೊಂದಿದನು. ಲಕ್ಷ್ಮಣ, ಅಣ್ಣ, ನಮ್ಮ ತಂದೆಯ ಮಿತ್ರನಾದ ಈತನ ಅಂತ್ಯಕ್ರಿಯೆಯನ್ನು ಮುಗಿಸಿ ಮುಂದಿನ ಕಾರ್ಯದಲ್ಲಿ ತೊಡಗೋಣ. ಹಾಗೇ ಆಗಲಿ ಅಣ್ಣ. ಕಂಡಿರೇ ತಾವರೆಯೇ ಮತ್ತೆ ಕೋಗಿಲೆಯೇ ತರುಲತೆಗಳಿರ ಪಲ್ಲವಾಧರಯ ನನ್ನ ಸೀತೆಯ ಕಂಡಿರೆ ಸೀತಾ ಇಲ್ಲ ಲಕ್ಷ್ಮಣ, ಇಲ್ಲ. ಅಣ್ಣ, ಸಂತೈಸಿಕೋ ಅಣ್ಣ. ಎಷ್ಟು ಹುಡುಕಿದರೂ ಜಾನಕಿಯೂ ಸಿಗಲಿಲ್ಲ. ಲಕ್ಷ್ಮಣ, 14 ವರ್ಷಗಳ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂತಿರುಗಿದಾಗ ಪುರಜನರು, ಕುರುವಶಿಷ್ಟರು, ಮಾತೆಯವರು ರಾಮ ರಾಮ ಸೀತೆ ಎಲ್ಲಿ, ಜನಕ ಸುತೆ ಎಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ ಲಕ್ಷ್ಮಣ, ಏನೆಂದು ಉತ್ತರಿಸಲಿ? ಅಣ್ಣ, ಇಲ್ಲ ಲಕ್ಷ್ಮಣ, ಇಲ್ಲ. ಈ ಅಪಮಾನವನ್ನು ನಾನು ತಾಳಲಾರೆನು. ಅದೋ ಅಲ್ಲಿ ಕಾಣುತ್ತಿರುವ ಪರ್ವತವನ್ನೇರಿ ಪ್ರಾಣತ್ಯಾಗ ಮಾಡಬೇಕು. ಅಣ್ಣ, ಆಂಜನೇಯ, ಆಂಜನೇಯ, ಒಡೆಯ, ಬೇಗ ಬಾ, ಬೇಗ ಬಾ. ಈಗ ಬಂದೆ ಒಡೆಯ. ಯಾರೋ ಇರುವ ಋಷಿಕುಮಾರರು ಕಬಂಧ ರಾಕ್ಷಸನನ್ನು ಪರ್ವತವೆಂದು ಭಾವಿಸಿ ಆತನ ಮೇಲೆ ಭ್ರಾಂತಿಯಿಂದ ಹತ್ತುತ್ತಿರುವರು. ಅವರಿಗೆ ಬೇಡವೆಂದು ಹೇಳಿ ಜಾಗ್ರತೆಯಿಂದ ಕರೆದುಕೊಂಡು ಬಾ. ಮಾತಾಜ್ಞ ಒಡೆಯ. ಓ ಮುನಿಕುಮಾರರೇ, ಹತ್ತಬೇಡಿ, ಅದು ಪರ್ವತವಲ್ಲ. ಕಬಂಧನೆಂಬ ರಾಕ್ಷಸನು ಶಾಪಗ್ರಸ್ತನಾಗಿ ಪರ್ವತಾಕಾರವಾಗಿ ಬಿದ್ದಿರುವನು. ಹತ್ತಬೇಡಿ, ಹಿಂದಿರುಗಿ. ಏನು? ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೆ. ಲಕ್ಷ್ಮಣ, ಅಣ್ಣ, ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸಿರುವೆನು. ಆಗಲಿ ಅಣ್ಣ. ಇಬ್ಬರು ಸೇರಿ ಸೀಳಿ ಹಾಕೋಣ. ಲಕ್ಷ್ಮಣ, ಅಣ್ಣ, ಈ ಕಬಂಧನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಶಾಂತಿ ಸಮಾಧಾನಗಳು ಸೂಚಿಸುತ್ತಿರುವು. ಆದ ಕಾರಣ ನಾವು ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡು ಮುಂದೆ ಹೋಗೋಣ. ಅಣ್ಣ, ನೊಂದು ಬೆಂದಿರುವ ನಿನ್ನ ಮನಸ್ಸಿಗೆ ಸಮಾಧಾನವು ಇಲ್ಲಿ ದೊರೆಯುವುದಾದರೆ ಹಾಗೆಯೇ ಆಗಲಿ ಅಣ್ಣ. ಆಹಾ, ಈ ಮಹಾತ್ಮರು ಯಾರಾಗಿರಬಹುದು? ವನರುಗಲೋಚನ ರಾರಿವರಾರಿಗ ವಂದಿಪಯೋಗ್ಯರು ತೋರುವರ. ವನರುಗಲೋಚನ ರಾರಿವರಾರಿಗ ವಂದಿಪಯೋಗ್ಯರು ತೋರುವರ. ವಿಶ್ವಪಾಲನ ಕಾರ್ಯಕ್ಕೆ ಬಂದಿದ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ ವೇದ ಮೂರ್ತಿಗಳು
ತಾವಿರಬಹುದೇ ವೇದಮೂರ್ತಿಗಳು ತಾವಿರಬಹುದೇ ವನರುಗಲೋಚನ ರಾರಿವರಾರಿಗ ವಂದಿಪ ಯೋಗ್ಯರು ತೋರುವರಾರ ನಾರು ಮಡಿಗಳ ಧರಿಸಿರಲೇಕೆ ಚಿರದಿ ಜಡೆಗಳ ಗಟ್ಟಿರಲೇಕೆ ನಾರು ಮಡಿಗಳ ಧರಿಸಿರಲೇಕೆ ಚಿರದಿ ಜಡೆಗಳ ಕಟ್ಟಿರಲೇಕೆ ಕರದಲ್ಲಿ ಚಾಪವ ಹಿಡಿದಿರಲೇಕೆ ಕರದಲ್ಲಿ ಚಾಪವ ಹಿಡಿದಿರಲೇಕೆ ಕರದಲ್ಲಿ ಚಾಪವ ಹಿಡಿದಿರಲೇಕೆ ಕರದಲ್ಲಿ ಚಾಪವ ಹಿಡಿದಿರಲೇಕೆ ಕೊರದಲ್ಲಿ ಚಾಪವ ಹಿಡಿದಿರಲೇಕೆ ಕೊರದಲ್ಲಿ ಚಾಪವ ಹಿಡಿದಿರಲೇಕೆ ಕೊರದಲ್ಲಿ ಚಾಪವ ಹಿಡಿದಿರಲೇಕೆ ಕೊರದಲ್ಲಿ ಚಾಪವ ಹಿಡಿದಿರಲೇಕೆ ಕರದಲ್ಲಿ ಚಾಪವ ಹಿಡಿದಿರಲೇಕೆ ದಿವ್ಯ ಮೂರ್ತಿಗಳು ತಾವಿರಬಹುದೇ ದಿವ್ಯ ಮೂರ್ತಿಗಳು ತಾವಿರಬಹುದೇ ವನರುಗಲೋಚನ ಯಾರಿವರಾರಿಗ ವಂದಿಪ ಯೋಗ್ಯರು ತೋರುವರಾರ ವನರುಗಲೋಚನ ಆಹಾ, ಈ ಮಹಾತ್ಮರು ಯಾರಾಗಿರಬಹುದು? ಷೋಡಶ ಕಳೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕಂಗೊಳಿಸುತ್ತಿರುವವರನ್ನು ರಾಜಕುಮಾರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವರು ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು ಇವರೇನು ಇಂದ್ರೋಪೇಂದ್ರರೇ ಅಥವಾ ಅಶ್ವಿನಿ ದೇವತೆಗಳೇ? ರಸದಗಿರಿ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯ ವದನನಾಗಿ ರಾರಾಜಿಸುವ ಆ ರಾಜಶೇಖರನೇ ಈತನೇ ಹರನಾಗಿರ್ದೊಡೆ. ರಜತಗಿರಿಯ ಮೇಲ್ಕುಳಿತ ಆ ಹರನ ಶಿರದಿಂದ ಈ ಧರೆಯನ್ನು ಉದ್ಧರಿಸಲು ಹರಿದು ಬಂದ ಪಾವನ ಗಂಗೆ ತಾನಿಲ್ಲ. ಈತನು ಗಂಗಾಧರನಲ್ಲ. ಹಾಗಾದರೆ ಪದ್ಮವದನನು ಪದ್ಮನಯನನು ಪದ್ಮಾಸನನಾಗಿ ಕುಳಿತಿರುವ ಆ ಪದ್ಮ ಸಂಭವನಾದ ಆ ಬ್ರಹ್ಮದೇವನೇ? ಕರದಿ ಕಂಠಾಣಿ ಇಲ್ಲ, ತುಳಸಿ ಜಪಸರಗಳಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಈತನು ಸರಸ್ವತೋದ್ಭವನಲ್ಲ. ಹಾಗಾದರೆ ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ರೂಪನಾದ ನಿರ್ಮಲಾತ್ಮದಾಯಕನಾದ ಆ ಶ್ರೀಮನ್ನಾರಾಯಣನೇ? ಕರದಿ ಶಂಕುಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮ ತೇಜೋ ಪ್ರಕಾಶಮಾನವಾದ ಕೌಸ್ತುಭಮಣಿಯಿಲ್ಲ, ಮಣಿಮುಕುಟ ರತ್ನಾಂಬರಗಳನ್ನು ಧರಿಸಿಲ್ಲ. ಪಣಿಶಾಯಿ ಪ್ರಹ್ಲಾದ ವರದ ಈತನಲ್ಲ, ಈತನಲ್ಲ, ಈತನಲ್ಲ. ಹಾಗಾದರೆ ಯಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಈ ಶಾಕಾಂಬೃಗವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು. ಹೌದು ಅಣ್ಣ. ಕಬಂಧನ ವೃತ್ತಾಂತವನ್ನು ತಿಳಿಸಿದವನು ಈತನೇ ಇರಬಹುದು. ಲಕ್ಷ್ಮಣ, ಇರಬಹುದು. ಆತನ ಕಿವಿಗಳಲ್ಲಿ ರಾರಾಜಿಸುತ್ತಿರುವ ಕರ್ಣಕುಂಟಗಳನ್ನು ನೋಡಿದೆಯಾ? ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಬೆಳಗುತ್ತಿರುವು. ಹೌದು ಅಣ್ಣ.
ಆಹಾ, ಏನು ಆಶ್ಚರ್ಯ! ಯಾರಿಗೂ ಗೋಚರವಾಗದ ಈ ನನ್ನ ಕಣ್ಣು ಕುಂಡಲಗಳು ಇವರಿಗೆ ಗೋಚರವಾದವೆಂದ ಮೇಲೆ ಇವರು ಯಾರು ಮಹನೀಯರೇ ಇರಬೇಕು. ನನ್ನ ತಾಯಿಯಾದ ಅಂಜನಾದೇವಿಯು, ಕಂದ, ನಿನ್ನ ಕಣ್ಣ ಕುಂಡಲಗಳನ್ನು ನೋಡಿ ಯಾರು ಆನಂದಿಸುವರೋ ಅವರೇ ನಿನ್ನನ್ನು ಕಾಪಾಡುವ ದೈವವೆಂದು ಹೇಳಿದ ಮಾತು ಇಂದಿಗೆ ಸತ್ಯವಾಯಿತು. ಇಂದಿಗೆ ಸತ್ಯವಾಯಿತು. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತೂ ಇವರ ನುಡಿಯ ದೂರದಲ್ಲಿ ಕೇಳಿ ಸಾಂತ್ವಗೊಳ್ಳು ಸಂತಸವ ತಾಳ್ದೆ ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಮತದಿ ನಿಜವಾಯ್ತು ತಿಳಿಯೇ ಎನ್ನ ರಕ್ಷಿಪ ಹೊರೆ ಬಂದ ಹೊರೆ ಬಂದ ಚಿಲ್ತೆಯಲ್ ಕೈಯ ಆದುದು ಆನಂದ 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 ಅದೇ ಧನ್ಯನಾಥನು ದಿವ್ಯ ಜನಗಳದಿ ಧನ್ಯನಾಥನು ದಿವ್ಯ ಜನಗಳದಿ ಪೂರ್ವ ಪುಣ್ಯನಾದನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಹರಿವರದ ಲಕ್ಷ್ಮೀ ವಿನೋದ ನರಕರಿಯು ತಾನೇ ಪ್ರತ್ಯಕ್ಷ ನಾದ ಆಹಾ,
ಈ ಮಹಾತ್ಮರು ಯಾರಾಗಿರಬಹುದು? ಇವರನ್ನು ತಿಳಿಯುವ ಬಗೆಯಾದರೂ ಹೇಗೆ? ಇರಲಿ, ನಾನೇ ಸಮೀಪಕ್ಕೆ ಹೋಗಿ ಯಾರೆಂದು ವಿಚಾರಿಸುವೆನು. ಮರೆತಿದ್ದೆನು. ಗುರು ಸನ್ನಿಧಿಗೆ, ದೇವ ಮಂದಿರಿಗೆ, ಸುತರಿರುವ ಆಲಯಕ್ಕೆ ರಿಕ್ತಹಸ್ತದಿಂದ ಹೋಗಬಾರದೆಂದು ಹಾರಿಯೋಗ್ತಿರುವುದು. ನಾನು ಸಮೀಪದಲ್ಲಿಯೇ ದೊರಕಬಹುದಾದ ಫಲ ಪುಷ್ಪಾದಿಗಳನ್ನು ಆರಿಸಿ ಸ್ವಾಮಿಗರ್ಪಿಸಿ ನಂತರ ವಿಚಾರಿಸುವೆನು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳು ರಮಣೀಯವಾದ ನಾಮಧೇಯವ ಬೇಳಿರಿ. ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳ ರಮಣೀಯವಾದ ನಿಮ್ಮ ನಾಮಧೇಯವ ಬೇಳಿರಿ. ರವಿಕುಲದಶಿ ದಶರಥಾಂಕಿತನ ಪುತ್ರರೈ ನಾವು ರವಿಕುಲದಶಿ ದಶರಥಾಂಕಿತನ ಪುತ್ರರೈ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮನು ಸಾರ್ವಭೌಮರೇ ಸಾರ್ವಭೌಮರೇ ತಿರಗಿ ತೀರ್ಥವಲ್ಕಗಳೇಕೆ ಶಮದೊಲಿ ವನದಿ ಸಂಚರಿಸಲೇಕೆ ಇರೇಳು ವರುಷ ವನವಾಸವನನುಭವಿಸೇ ಇರೇಳು ವರುಷ ವನವಾಸವನನುಭವಿಸ ಈ ರೂಪಿರಲೆಮ್ಮ ಜನಕನಾಗ್ನೇ ಕೋಪಿರಲ್ಲಿಗೆ ಮುಂದೆ ಕೋಪಿರಲ್ಲಿಗೆ ಮುಂದೆ ವಾಮನಾತ್ಮರೇ ಬೇಳಿರಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನು ಪಾಪಿ ರಾವಣನೆನ್ನ ಭಕ್ತಿಯನು ಕದ್ದೊಯ್ದ ಪಾಪಿ ರಾವಣನೆನ್ನ ಭಕ್ತಿಯನು ಕದ್ದೊಯ್ದ
ಹತಬರಿಯದೆ ಹೋಗುತ್ತಿಹವಯ್ಯ. ಅನಿತಾದೊಡೆ ಅನಿತಾದೊಡೆ ಆಭರಣಗಳ ಆರವಿವು ನೋಡಿರೈ. ಅನಿತಾದೊಡೆ ಅನಿತಾದೊಡೆ ಆಭರಣಗಳ ಆರವಿವು ನೋಡಿರೆ. ಆರ್ಥಧ್ವನಿಯೋಳ್ ಓರ್ವಳು ಎಜೆದಳಲ್ಲಿ ಆರ್ಥಧ್ವನಿಯೋಳ್ ಓರ್ವಳು ಎಸೆದಳಿಲ್ಲಿ ಎಸೆದಳಿಲ್ಲಿ ಅಕಟ 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 ಕಟ ಕಂಡನ ಸೀತೆಯ ಭರಣಗಳ ಅಕಟ ಕಟ ಕಂಡನ ಸೀತೆಯ ಭರಣಗಳ ಆಕಾರವೇ ಸೀತೆಯ ಆಕಾರವೇ ಮುಂದೆ ಬಂದಂತೆ ಇಂದು ಸೀತೆಯ ಆಕಾರವೇ ಮುಂದೆ ಬಂದಂತೆ ಇಂದು. ಅಯ್ಯ ಪ್ರಭು ಅಯ್ಯ ಪ್ರಭು ಯಾರಾದೊಡೆ ಯಾರಾದೊಡೆ ಎಮ್ಮ ಪ್ರಾಣನೇನೋ ಬೇರಲ್ಲ ವಾಯುನಂದನನು ನಾನು ರಾರಾಜಿಸೈ ಪರಮ ಭಕ್ತನೇನೋ ಶ್ರೀರಾಮದೂತ ಹನುಮಂತನು ನಾನು
ನಾವು ನಮಿಸುವೆ ಪರದೀನ ದಯಾಳು ಶ್ರೀನಿಕೇತನ ಪಾಲಯ ಮಾ ಶ್ರೀನಿಕೇತನ. ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ, ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ, ಧನ್ಯನ ಮಾಡಿಕೊ ಹಾಗೆನ ಪ್ರಭುವೆ ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ. ರಾಮಾಯ ರಾಮಚಂದ್ರಾಯ ರಾಮಭದ್ರಾಯ ವೇದಸೇ, ರಾಮಾಯ ರಾಮಚಂದ್ರಾಯ ರಾಮಭದ್ರಾಯ ವೇದಸೇ, ನಾಥಾಯ ರಘುನಾಥಾಯ ಸೀತಾಪತಯೇ ನಮಸ್ತೆ ನಮಸ್ತೆ ನಮಃ. ದೇವ, ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ನಿನ್ನ ಪಾದ ಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ಬೇಡುತ್ತೇನೆ ಪ್ರಭು. ಅಯ್ಯ, ನಿನ್ನ ಪ್ರೀತಿ ಭಕ್ತಿ ಶ್ರದ್ಧೆಗೆ ನಾನು ಮನಸೋತಿರುವೆನು. ನಿನ್ನ ವೃತ್ತಾಂತವೇನು? ದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮ ಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತವಾಗಿ ವಾಯುದೇವರ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯಂತಲೂ ಮಾರುತಿ ಅಂತಲೂ ಹನುಮಂತನಂತಲೂ ಕರೆಯುವರು. ದೇವ, ಅದೋ ಅಲ್ಲಿ ಕಾಣುವ ಋಷ್ಯಮುಖ ಪರ್ವತದಲ್ಲಿ ನನ್ನೊಡೆಯ ಸುಗ್ರೀವರಾಜನೊಡಗೂಡಿ ಅಲ್ಲಿ ವಾಸವಾಗುತ್ತಿರುವರು. ತಾವು ಅಲ್ಲಿಗೆ ದಯಮಾಡಿಸಿದರೆ ನನ್ನೊಡೆಯನಾದ ಸುಗ್ರೀವರಾಜನೊಡನೆ ಸಖ್ಯವನ್ನು ಬೆಳೆಸುತ್ತೇನೆ. ಆಂಜನೇಯ, ನಾನು ಮಾರ್ಗಾಯಸವಾಗಿ ಬಹಳ ಬಳಲಿರುವೆನು. ನಿನ್ನೊಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆದು ತಾ. ಮಹದಾಜ್ಞೆ ಮಹದಾಜ್ಞೆ. ಓ ಒಡೆಯ, ಬೇಗ ಬಾ ಬೇಗ ಬಾ. ಇವರು ಶತ್ರುಪಕ್ಷದವರಲ್ಲ, ನಮ್ಮನ್ನು ಕಾಪಾಡಲು ಬಂದ ದೈವ ಸಂಭೂತರು. ಇವರು ರಾಮಲಕ್ಷ್ಮಣರು. ನಮ್ಮ ಕಷ್ಟಗಳನ್ನೆಲ್ಲ ಭಿನ್ನವಿಸಿಕೋ, ನನ್ನ ವಂಶವೇ ಆಗಲಿ ಮಾರುತಿ. ಭಕುತರ ಪೊರೆಯುವ ದೀನರ ಬಂದೋ, ಭಕುತರ ಪೊರೆಯುವ ದೀನರ ಬಂದೋ, ಮೊರೆಯನು ಆಲಿಸು ಕರುಣಾಮೂರ್ತಿ, ಮೊರೆಯನು ಆಲಿಸು ಕರುಣಾಮೂರ್ತಿ, ಭಕುತರ ಪೊರೆಯುವ ದೀನರ ಬಂದೋ. ರಾಮ ರಾಮಚಂದ್ರ ದುಷ್ಟ ನಿಗ್ರಹನೆಂಬ ವಿರುದ್ಧ ಬಂದವನೇ, ದುಷ್ಟ ನಿಗ್ರಹನೆಂಬ ವಿರುದ್ಧ ಬಂದವನೇ, ಇಷ್ಟಾರ್ಥಗಳ ನೀವ ಸರಸಿ ಜೋತ್ಸವ ಪಿತನೆ, ಇಷ್ಟಾರ್ಥಗಳ ನೀವ ಸರಸಿ ಜೋತ್ಸವ ಪಿತನೆ, ನೊಂದಿರುವೆ ಸ್ವಾಮಿ ರಾಮಚಂದ್ರ. ರಾಮ ನೊಂದಿರುವೆ ಸ್ವಾಮಿ ಇಂದನ ಕಾಯೋ, ನೊಂದಿರುವೆ ಸ್ವಾಮಿ ಇಂದನ ಕಾಯೋ, ಸಂಕಟ ಪರಿಹರಿಸಿ ಸಂತಸ ಕರುಣಿಸೋ, ಸಂಕಟ ಪರಿಹರಿಸಿ ಸಂತಸ ಕರುಣಿಸೋ, ಭಕುತರ ಪೊರೆಯುವ ದೀನರ ಬಂದೋ, ಮೊರೆಯನು ಆಲಿಸೋ ಕರುಣಾಮೂರ್ತಿ, ಮೊರೆಯನು ಆಲಿಸೋ
ದೀನರ ಬಂಧೋ ರಾಮ ರಾಮಚಂದ್ರ ದೇವ ಶ್ರೀರಾಮಚಂದ್ರ ನಮಸ್ಕರಿಸುವೆನು. ಸುಗ್ರೀವ ರಾಜ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವು ಸೌಖ್ಯವೇ? ಹೌದು. ಅದು ಅಲ್ಲದೆ ನೀನು ಇಲ್ಲಿ ವಾಸ ಮಾಡಿಕೊಂಡಿರಲು ಕಾರಣವೇನು? ಪ್ರಭು, ವಾಲಿಯು ನಾನು ಅಣ್ಣ ತಮ್ಮಂದಿರು. ದುಂದುಬಿ ಎಂಬ ರಾಕ್ಷಸನು ನಮ್ಮ ರಾಜ್ಯದ ಮೇಲೆ ಬಹಳ ಉಪಟಳ ಮಾಡುತ್ತಿದ್ದನು. ಆತನನ್ನು ಸಂಹರಿಸಬೇಕೆಂದು ನಮ್ಮ ಅಗ್ರಜನು ಅವನ ಬೆನ್ನಟ್ಟಿ ಹೋದನು. ಇಬ್ಬರೂ ಒಂದು ಗುಹೆಯೊಳಗೆ ಸೇರಿದರು. ಗುಹೆಯ ಬಾಗಿಲಿನಲ್ಲಿ ನನ್ನನ್ನು ಕಾವಲಿರಿಸಿ ಹೋದವರು ವರ್ಷ ಕಾಲವಾದರೂ ಹಿಂದಿರುಗಿ ಬರಲಿಲ್ಲ. ವರ್ಷವಾದ ನಂತರ ಗುಹೆಯ ಬಾಗಿಲಿನಿಂದ ರಕ್ತವು ಚಿಮ್ಮಿ ಚಿಮ್ಮಿ ಹೊರಕ್ಕೆ ಬರುತ್ತಿತ್ತು. ನಾನು ಅದನ್ನು ಕಂಡು ಭಯಗೊಂಡು ನಮ್ಮಣ್ಣನೇ ಮೃತನಾಗಿರಬಹುದೆಂದು ಭಾವಿಸಿ ಗುಹೆಯ ಬಾಗಿಲಿಗೆ ದೊಡ್ಡದಾದ ಬಂಡೆಯೊಂದನ್ನು ಮುಚ್ಚಿ ಪಟ್ಟಣಕ್ಕೆ ಬಂದು ಪಟ್ಟಾಭಿಷಕ್ತನಾಗಲು ಸಿದ್ಧನಾದನು ಪ್ರಭು. ಆಗ ನಮ್ಮ ಅಗ್ರಜನು ಆ ರಾಕ್ಷಸನನ್ನು ಸಂಹರಿಸಿ ಬಾಗಿಲಲ್ಲಿ ನಾನಿಲ್ಲದಿರುವುದನ್ನು ಕಂಡು ನನ್ನನ್ನು ಕೊಲ್ಲಲು ಸಿದ್ಧನಾದನು ಪ್ರಭು. ಆಗ ನಾನು ಅವನಿಗೆ ಭಯಗೊಂಡು ಅನೇಕ ದೇಶಗಳನ್ನು ಸಂಚಾರ ಮಾಡಿ ಎಲ್ಲಿಯೂ ನಿಲ್ಲಲು ಸ್ಥಳವಿಲ್ಲದೆ ಕೊನೆಗೆ ಈ ಋಷಿಮುಖ ಪರ್ವತಕ್ಕೆ ಬಂದು ನೆಲೆಸಿದೆ ಪ್ರಭು. ಪ್ರಭು, ಆದರೆ ನಮ್ಮ ಅಣ್ಣನು ಮಾತ್ರ ಇಲ್ಲಿಗೆ ಬಾರನು ಪ್ರಭು. ಕಾರಣ? ಪ್ರಭು, ದುಂದುಬಿಯನ್ನು ಸಂಹರಿಸಿ ಅವನ ಕಳೇಬರವನ್ನು ಕಿತ್ತೆಸೆಯುವಾಗ ಇಲ್ಲಿಯೇ ವಾಸವಾಗಿದ್ದ ಮತಂಗ ಮಹರ್ಷಿಗಳ ಆಶ್ರಮದ ಮೇಲೆ ಬಿದ್ದವು ಪ್ರಭು. ಅದನ್ನು ಕಂಡು ಕುಪಿತಗೊಂಡ ಮಹರ್ಷಿಗಳು, ಯಾರು ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿದನೋ ಅವನು ಇಲ್ಲಿಗೆ ಬಂದರೆ ಅವನ ಶಿರಸ್ಸು ಸಹಸ್ರ ಹೋಳಾಗಲಿ ಎಂದು ಶಾಪವಿತ್ತಿರೋರು ಪ್ರಭು. ಆದ್ದರಿಂದ ನಮ್ಮ ಅಣ್ಣನು ಮಾತ್ರ ಇಲ್ಲಿಗೆ ಬಾರನು ಪ್ರಭು. ಪ್ರಭು, ಅದು ಅಲ್ಲದೆ ನನ್ನ ಪತ್ನಿಯನ್ನು ಸಹ ಅಪಹರಿಸಿರೋನು ಪ್ರಭು. ಹಾಗಾದರೆ ಆತನು ಶಿಕ್ಷಾರ್ಹನೇ ಸರಿ. ಹೌದು ಪ್ರಭು. ಬರಮಾಡುವ ಆ ವಾಲಿಯನ್ನ, ಆತನನ್ನು ವಧೆ ಮಾಡಿ ನಿನಗೆ ಕಿಷ್ಕಿಂದ ಪಟ್ಟವನ್ನು ಕಟ್ಟುವೆನು. ಆದರೆ ನೀನು ನನಗೆ ಸೀತಾನ್ವೇಷಣ ಕಾರ್ಯದಲ್ಲಿ ಸಹಾಯಕನಾಗಬೇಕು. ಪ್ರಭು, ವಾಲಿಯು ಸಾಮಾನ್ಯನಲ್ಲ. ಆತನನ್ನು ಜಯಿಸಬೇಕಾದರೆ ಅದೋ ಅಲ್ಲಿ ಕಾಣುತ್ತಿರುವ ಸಪ್ತಸಾಲು ಮರವನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಆತನಿಂದಲೇ ಮರಣವೆಂದು ಮತಂಗ ಮಹರ್ಷಿಗಳ ಶಾಪವಿರುವುದು ಪ್ರಭು. ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು. ಸುಗ್ರೀವರಾಜ, ಪ್ರಭು, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದು ಬರುವುದೇ? ಇದೋ ನೋಡು, ನಿನ್ನ ಮನಸ್ಸಿನ ಅನುಮಾನವನ್ನು ಹೋಗಲಾಡಿಸಲು ಸುಗ್ರೀವರಾಜ, ಪ್ರಭು, ಈಗ ಬರಮಾಡು ಆ ವಾಲಿಯನ್ನು. ಆಗಬಹುದು ಪ್ರಭು. ಮಾರುತಿ, ಪ್ರಭು, ಕರೆಯಲಿ ವಾಲಿಯನ್ನ. ಓಹೋ, ಧೈರ್ಯವಾಗಿ ಕರೆ. ನೀನು ಇಲ್ಲಿಯೇ ಇರುವೆ ತಾನೆ? ಹಾ, ಇಲ್ಲೇ ಇರುವೆನು. ಧೈರ್ಯವಾಗಿ ಕರೆ. ಹೆಲ ಹೆಲ ಹೋ ಹೇಳಿಯಾದ ವಾಲಿ, ಜೀವಗಳಂತೆ ಈ ದಿವಸ ಎಲ್ಲೆಡೆಗೆ ಕುಳಿತಿರುವೆಯೋ? ಧೈರ್ಯವಿದ್ದರೆ ಬಾರೋ, ನನ್ನೊಡನೆ ಯುದ್ಧ ಮಾಡು. ಹೇಳಿ ಸುಗ್ರೀವ, ಅಂದೋದೊಂದು ಬೇಡನೆ ಹೋರಾಡುತ್ತಿರುವಾಗ ಜೀವಗಳ್ಳನಂತೆ ಅವಿತು ಕೂತಿದ್ದ ನೀನು ಇಂದು ನನ್ನ ಮುಂದೆ ಪೌರುಷದ ಮಾತನಾಡುತ್ತಿರುವೆ. ದ್ರೋಹಿ, ಬಾರಿ ಬಾರಿ ನನ್ನಿಂದ ಅಪಜಯ ಹೊಂದಿದರು ಮತ್ತೆ ಮತ್ತೆ ಯುದ್ಧಕ್ಕೆ ಕರೆವೆಯ. ಬಾರೋ, ಸಮರಾಂಗಣವೆಂಬ ರಣಭೂಮಿಯಲ್ಲಿ ಮರಣ ದೇವತೆಯನ್ನು ಅತಿಥಿಯಾಗಿ ಆಹ್ವಾನಿಸಿ ನಿನ್ನ ಶಿರವನ್ನು ಮುರಿವೆನು. ಇಂದಿಗೆ ನಿನ್ನ ಆಯಸ್ಸು ಮುಗಿಯಿತೆಂದು ತಿಳಿ ನಿನ್ನ ಅಂತಿಮ ಯಾತ್ರೆಗೆ ಎಲ್ಲವನ್ನು ಸಿದ್ಧಪಡಿಸಿ ಸಿದ್ಧನಾಗ ಯುದ್ಧಕ್ಕೆ. ಸಿದ್ಧನಾಗು, ಸಿದ್ಧನಾಗು. ದುರಾತ್ಮನೆ ಕಠೋರಗೊಳ್ಳ ವಿನೋದ ಭಾವವನ್ನು ತೋರಿ ಮೋಸಗೈಯ ನಿರ್ಭಯ. ಚಿನಿಕನ ದುರಾತ್ಮನೆ ಕಠೋರಗೊಳ್ಳ ವಿನೋದ ಭಾವವನ್ನು ತೋರಿ ಮೋಸಗೈಯ ನಿರ್ಭಯ. ಬಲಂಗಲನ್ನು ತೋರಿ ಕಾಲ ಬೀಗ ನಿಲ್ಲಲೆ. ಪ್ರತಾಪ ಸಾಲಿಂಗ
ಕೃತಾಂತನ ನಿವಾಸವಂ ಕ್ಷಣಾರ್ಧದಲ್ಲಿ ತೋರುವೆ. ಸ್ವತಂತ್ರ ಪ್ರಮಾದವನ್ನು ಗೈವೆ ಕೃತಾಂತನ ನಿವಾಸವಂ ಕ್ಷಣಾರ್ಧದಲ್ಲಿ ಚಿನಿಕ್ಷಣೆ ದುರಾತ್ಮನೆ ಕಠೋರ ಕೊಳ್ಳ ಹೇಗಿ ವಿನೋದ ಭಾವವನ್ನು ಮೋಸಗೈಯುತ್ತಿರುವೆಯ. ಸಿದ್ಧರಾಗೋ. ಸಹೋದರನೆಂಬ ಮಾತ್ರಕ್ಕೆ ಜೀವದಾನ ಬಿಟ್ಟಿರುವೆ. ಎಲ್ಲಿಯಾದರೂ ಹೋಗಿ ತಲೆಮರೆಸಿಕೊ. ಈ ಶಕ್ತಿಶಾಲಿ ವಾಲಿಯೊಡನೆ ಯುದ್ಧ. ಆಂಜನೇಯ ಒಡೆಯ ಪೆಟ್ಟಾಯಿತೆ? ಇಲ್ಲ, ನೋವಾಯಿತು. ಅಯ್ಯೋ ಇರಲಿ. ಈ ಹೊಡೆತಗಳು ಸಾಕಪ್ಪ ಸಾಕು. ಅವರನ್ನು ಬಂದ ದಾರಿಯಲ್ಲೇ ಹಿಂದಿರುಗುವಂತೆ ತಿಳಿಸಿಬಿಡು. ಪ್ರಭು, ಯಾವುದೋ ಕಾರಣದಿಂದ ಅವರು ಬಾಣ ಪ್ರಯೋಗ ಮಾಡಲಿಲ್ಲವೆಂದು ತೋರುತ್ತದೆ. ಬರಲಿ, ವಿಚಾರಿಸೋಣ. ಪ್ರಭು, ನೀವು ಏಕೆ ಬಾಣವನ್ನು ಪ್ರಯೋಗಿಸಲಿಲ್ಲವೆಂದು ನಮ್ಮ ಒಡೆಯರು ಮರುಗುತ್ತಿದ್ದಾರೆ. ಆಂಜನೇಯ, ಇವರಿಬ್ಬರ ಮುಖವು ಒಂದೇ ರೀತಿ ಇದ್ದ ಕಾರಣ ಬಾಣವನ್ನು ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ ಅಣ್ಣ, ಈಗ ಬರಮಾಡು ಆ ವಾಲಿಯನ್ನ. ಆಗಲಿ ಪ್ರಭು. ಆಂಜನೇಯ ದೇವಾ, ಈ ಮಾಲೆಯನ್ನು ಧರಿಸಿದ ಮಾತ್ರದಿಂದಲೇ ನನ್ನೊಳಗೇನೋ ನವ ಚೈತನ್ಯ ಉಂಟಾಗುತ್ತಿರುವುದು. ಇದಕ್ಕೆ ಶ್ರೀರಾಮಚಂದ್ರ ಪ್ರಭುನ ಈ ಜಯಮಾಲೆಯೇ ಕಾರಣ. ಈಗ ಕರೆಯಿರಿ ಆ ವಾಲೆಯನ್ನು ಧೈರ್ಯವಾಗಿ. ಹೌದೌದು, ವಿಜಯಮಾಲೆ. ಕರೆಯಲಿ ವಾಲಿಯನ್ನ. ಧೈರ್ಯವಾಗಿ ಕರೆಯಿರಿ ಒಡೆಯ. ವಾಲಿ ಏಕೆ? ನೀನೇ ಬಾ. ಮೊದಲು ಅವರನ್ನು ಜಯಿಸಿ ಆಮೇಲೆ ನನ್ನ ಮೇಲೆ. ಓಹೋ, ವಾಲಿ. ಆಂಜನೇಯ, ನೀನು ಇಲ್ಲಿಯೇ ಇರುವೆ ತಾನೆ? ಇಲ್ಲಿಯೇ ಇರುವೆನು. ಧೈರ್ಯವಾಗಿ ಕರೆಯಲಿ. ಧೈರ್ಯವಾಗಿ ಕರೆಯಿರಿ. ಆಂಜನೇಯ, ಆಂಜನೇಯ, ನೀನು ಇಲ್ಲಿ ಇರುವೆ ತಾನೆ? ಆಗಲಿ ಪ್ರಭು, ಇಲ್ಲಿಯೇ ಇರುವೆನು. ಹೇಳಿಯಾದ ವಾಲಿ, ಈಗ ತಾನೇ ನನ್ನೊಡನೆ ಗೆದ್ದೆನೆಂದು ಹಿರಿ ಇಕ್ಕುತ್ತಿರುವೆಯೋ? ಧೈರ್ಯವಿದ್ದರೆ ಈಗ ಬಾರೋ. ಈಗ ಹೊಸ ಸುಗ್ರೀವನು ಬಂದಿರುವನು. ಬಾರೋ ನನ್ನೊಡನೆ ಯುದ್ಧಕ್ಕೆ. ಈಗ ತಾನೇ ನನ್ನಿಂದ ಪ್ರಹಾರಗಳನ್ನು ತಿಂದು ಮತ್ತೆ ಮತ್ತೆ ಯುದ್ಧಕ್ಕೆ ಕರೆಯುವುದನ್ನು ನೋಡಿದರೆ ನಿನಗ್ಯಾರೋ ಬೆಂಬಲಿಗರ ಬಂದು ತೋರುತ್ತದೆ. ಎಲ್ಲೇ ಬೆಂಬಲಿಗರು? ಮೊದಲು ಅವರನ್ನು ಬರಮಾಡು. ಮೊದಲು ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವೆನು. ಎಲ್ಲವೋ ಹೇಳಿಯಾದ ವಾಲಿ, ಮೊದಲು ನನ್ನನ್ನು ಜಯಿಸು, ಆಮೇಲೆ ನನ್ನ ಬೆಂಬಲಿಗರ ವಿಚಾರ. ನಿನಗಿನ್ನೂ ಯುದ್ಧದ ಹುಚ್ಚ ಬಿಟ್ಟಿಲ್ಲ ಸುಗ್ರೀವ. ಇಂದಿಗೆ ನೀನು ಇಲ್ಲವೇ ನಾನು ಸಿದ್ಧರಾಗ ಯುದ್ಧಕ್ಕೆ. ಸಿದ್ಧರಾಗು. ಯಾವ ಯುದ್ಧ ಮಾಡೋಣ? ಮಲ್ಲ ಯುದ್ಧವನ್ನು ಮಾಡೋಣ. ನನ್ನಂತ ಶಕ್ತಿಶಾಲಿ ವಾಲಿಯೊಡನೆ ಮಲ್ಲ ಯುದ್ಧ ಬಗ್ಗೆ ಗೊತ್ತೇನ ನಿನಗೆ? ಶ್ರೀರಾಮಾನುಗ್ರಹದಿಂದ ಎಲ್ಲವನ್ನು ತಿಳಿದಿರುವೆನು. ಸಿದ್ಧರಾಗೋ ಯುದ್ಧಕ್ಕೆ. ಸಿದ್ಧರಾಗೋ.
ವಾಲಿರಾಜೇಂದ್ರ, ನಾನು ಅಯೋಧ್ಯಾಧಿಪತಿಯಾದ ದಶರಥನ ಸುಪುತ್ರ ಶ್ರೀರಾಮಚಂದ್ರ. ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಲು ಕಾರಣವೇನು? ವಾಲಿರಾಜೇಂದ್ರ, ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಿನ್ನನ್ನು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಗಿತ್ತು. ಮೊದಲೇ ವಿಚಾರ ತಿಳಿಸಿದ್ದರೆ ಆ ದುಷ್ಟ ರಾವಣನನ್ನು ಹಿಡಿದು ಕ್ಷಣಾರ್ಧದಲ್ಲಿ ನಿನ್ನ ಪಾದದಲ್ಲಿ ಕೆಡವುತ್ತಿದ್ದೆ. ಈ ಕಾರ್ಯವು ಸುಗ್ರೀವನಿಂದ ಸಾಧ್ಯವೇ? ವಾಲಿರಾಜೇಂದ್ರ, ದುರುಳನಾದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗಿರುವನು. ಆದ ಕಾರಣ ಸುಗ್ರೀವರಾಜನು ಸೀತಾನ್ವೇಷಣ ಕಾರ್ಯದಲ್ಲಿ ಸಹಾಯಕನೆಂದು ಹೇಳಿದನು. ಆದ ಕಾರಣ ಆತನ ಸಖ್ಯ ಬೆಳೆಸಬೇಕಾಯಿತು. ಪ್ರಭು ರಾಮಚಂದ್ರ, ನನ್ನದೊಂದು ಕೋರಿಕೆ ಇದೆ, ನಡೆಸಿಕೊಡುವಿರಾ? ಹೇಳುವಾಲಿ. ಪ್ರಭು, ನನ್ನ ಕುಮಾರನಾದ ಅಂಗದನ ಸಂಪೂರ್ಣ ಭಾರವು ನಿಮ್ಮದಾಗಿರುವುದು. ಅಲ್ಲದೆ ಶ್ರೀರಾಮ ಬಾಣವು ಎಂದೂ ವ್ಯರ್ಥವಾಗಬಾರದು. ಅನುಗ್ರಹಿಸು ದೇವ, ಅನುಗ್ರಹಿಸು. ವೀರ ಸ್ವರ್ಗವನ್ನು ಪಡೆ. ರಾಮಚಂದ್ರ. ಪ್ರಭು, ಅಂಗದ ಕುಮಾರನು ಅಳುತ್ತಲು ಇತ್ತಲ್ಲೇ ಬರುತ್ತಿರುವನು. ಜನಕ, ನನ್ನನ್ನು ಬಿಟ್ಟು ಹೋದೆಯಾ ತಂದೆ, ನನ್ನನ್ನು ಬಿಟ್ಟು ಹೋದೆಯಾ? ಪ್ರಭು ಶ್ರೀರಾಮಚಂದ್ರ, ಅಂಗದ ಕುಮಾರ, ನನ್ನ ತಂದೆಯ ಯಾವ ತಪ್ಪಿಗಾಗಿ ಈ ಮರಣ? ಅಂಗದ ಕುಮಾರ, ನಿಮ್ಮ ತಂದೆ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಪಡೆದಿರುವನು, ನೀನು ಚಿಂತಿಸಬೇಡ. ಮುಂದೆ ನಮಗೆ ದಿಕ್ಕು ಯಾರು ತಂದೆ? ಸುಗ್ರೀವರಾಜ. ಪ್ರಭು, ಈತನಿಗೆ ಯುವರಾಜ್ಯ ಪಟ್ಟಾಭಿಷೇಕವನ್ನು ಕಟ್ಟಿಸು. ಲಕ್ಷ್ಮಣ, ಅಣ್ಣ, ನೀನು ಈಗಲೇ ಕಿಷ್ಕಿಂದಿಗೆ ತೆರಳಿ ಸುಗ್ರೀವರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅಂಗದ ಕುಮಾರನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿ ಜಾಗೃತಿಯಾಗಿ ಬಾ. ಅಪ್ಪಣೆಯಂತ ಆಗಲಿ ಅಣ್ಣ. ಭೂಮಿ ಜಾತೆ ಭಾಮೆ ಸೀತೆ ಶ್ರೀಮನೋಜ್ಞ ಚಾರಿತೆ. ಆ ಜಾನಕಿ ಹೇಗಿರುವೆ? ಭೂಮಿ ಜಾತೆ ಭಾಮೆ ಸೀತೆ ಶ್ರೀಮನೋಜ್ಞ ಚಾರಿತೆ. ರಾಮ ಸತಿ ಸೋಮಮೂರ್ತಿ ರಾಮ ಸತಿ ಸೋಮಮೂರ್ತಿ ತಮರ ಸಬಲ ಭಕ್ತಿ. ರಾಮ ಸತಿ ಸೋಮಮೂರ್ತಿ ತಮರ ಸಬಲ ಭಕ್ತಿ. ಭೂಮಿ ಜಾತೆ ಭಾಮೆ ಸೀತೆ ಶ್ರೀಮನೋಜ್ಞ ಚಾರಿತೆ. ಜಾನಕಿ ಹೇಗಿರುವೆ ಮನೋಹರೇ? ಎಲ್ಲಿ ಹೇ ಮನೋಹರೇ? ಎಲ್ಲಿ ಹೇ ಮನೋಹರೇ? ಪಲ್ಲವಾದರೆ ನಿಲ್ಲದೆ ಮನವು ಬಾರೆ. ನಿಲ್ಲದನ್ನ ಮನವು ಬಾರೆ. ನಿಲ್ಲದನ್ನ ಮನವು ಬಾರೆ.
ಜಾನಕಿ, ಎಲ್ಲಿರುವೆ ಮನೋಹರೆ? ಒಂದು ಮಾತನ್ನೂ ಆಡಬಾರದು. ಲಕ್ಷ್ಮಣ, ಅಣ್ಣ, ವಾಲಿಯ ವಧೆಯಾಗಿ ವರ್ಷ ಕಾಲ ಕಳೆದರೂ ಸುಗ್ರೀವ ರಾಜನು ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗಲಿಲ್ಲ. ಆತನನ್ನು ಎಚ್ಚರಿಸಿ ಬಾ. ಹಾಗೆ ಆಗಲಿ. ಹೋಗುವನ ಜವದೊಳ ರಾಜ, ಈಗಲ ಸುಗ್ರೀವ ನಡೆಗೆ ಹೋಗುವನ ಜವದೊಳ ರಾಜ. ಮಾಡಿದ ಪದಾರ್ಥಗಳನ್ನು ನೋಡದೆ ಮದಾಂಗತೆಯೋಳು, ಮಾಡಿದ ಪದಾರ್ಥಗಳನ್ನು ನೋಡದೆ ಮದಾಂಗತೆಯ ಕೂಡಿ ಮೆರೆಯುತ್ತಲಿರುವ ದುರುಳವಾನರನ ಪರಿಪರಿ ಬೀಗದಲ್ಲಿ ಸಿಕ್ಕಿದ ಯೋಗುವೆನ ಜವದೊಳ್ಳ ರಾಜ, ಈಗಲೇ ಸುಗ್ರೀವ ನಡೆಗೆ ಹೋಗುವೆನ ಜವದೊಳ್ಳ ರಾಜ.